ಸರ್ವರಿಗೂ ನಮಸ್ಕಾರ. ಗುರುಸ್ತುತಿಯೊಂದಿಗೆ ಇವತ್ತಿನ ವ್ಯಾಖ್ಯಾನ ಗುರುಗಳಪ್ಪಣೆಯಂತೆ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. Last time, 9th chapter, we had come down to 8th shloka in ರಾಜವಿದ್ಯಾ ರಾಜಗುಹ್ಯ ಯೋಗ. ಹೆಚ್ಚು ಕಡಿಮೆ 8ನೇ ಶ್ಲೋಕ 9ನೇ ಅಧ್ಯಾಯಕ್ಕೆ ಬಂದಿತ್ತು ಹೋದ ಸಲದ ಮಹಾಪುರುಷರ ವ್ಯಾಖ್ಯಾನ. ಈ ಹಿಂದಿನ 2 ಶ್ಲೋಕಗಳಲ್ಲಿ ಬಹಳ ಸೂಚ್ಯವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಸೃಷ್ಟಿ ರಹಸ್ಯವನ್ನ ಒಂದು ರೀತಿ, ಅಥವಾ ಈ ಸೃಷ್ಟಿ ಕಾರ್ಯವನ್ನ ಒಂದು ರೀತಿ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಲಿ ನಮಗೆ. ಯಾಕೆ ಅಂತಂದ್ರೆ ಈ ಪ್ರಶ್ನೆ, ಈ ಸೃಷ್ಟಿ ರಹಸ್ಯ ಅನ್ನೋದು ಬಹಳ ಗೌರವಾದ, ಅತಿ ಗೋಪ್ಯವಾದ ರಹಸ್ಯ. ನಮ್ಮ ಗುರುಗಳು ಇದನ್ನು ಯಾವಾಗಲೂ ಹೇಳ್ತಾರೆ. ಗುರು ಎಲ್ಲ ಮಹಾತ್ಮರು ಹೇಳಿದ್ದಾರೆ. ರಮಣ ಮಹರ್ಷಿಗಳು, ಭಗವಾನರು ಈ ಮಾತು ಹೇಳಿದ್ದಾರೆ. ಗಣೇಶಪುರಿಯ ಭಗವಾನ್ ನಿತ್ಯಾನಂದರು ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ಇದನ್ನು ಹೇಳಿದ್ದಾರೆ. ಏನಂದ್ರೆ, ಈ ಸೃಷ್ಟಿ ಯಾಕೆ ಬಂತು, ಇದು ಯಾತಕ್ಕಿದೆ, ಇದು ಯಾಕೆ ನಮಗೆ ಅರ್ಥ ಆಗಲ್ಲ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ, ಸಾವಿರಾರು ವರ್ಷಗಳಿಂದ ಪ್ರಶ್ನೆಗಳು ಬೇರೆ 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 ಥರ ಇದ್ರೂ ಉತ್ತರ ಸಿಗ್ತಾ ಇಲ್ಲ. ಅವರವರ ಭಾವಕ್ಕೆ ಅನುಕೂಲವಾದ ಉತ್ತರ ಸಿಗ್ತಾ ಇಲ್ಲ. ನಮ್ಮ ಗುರುದೇವರು ಹೇಳಿದರು, ಭಗವಾನ್ ರಮಣ ಮಹರ್ಷಿಗಳು ಹೇಳಿದ್ದನ್ನೇ ನಮ್ಮ ಗುರುದೇವರು ಮತ್ತೆ ಸ್ಪಷ್ಟವಾಗಿ ಹೇಳಿದರು. ಈ ವಿಚಾರದಲ್ಲಿ ಸೃಷ್ಟಿಯ ರಹಸ್ಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೋಂಟ್ ಗೆಟ್ ಬಾದರ್ಡ್ ಅಬೌಟ್ ದಿ ಮಿಸ್ಟ್ರಿ ಆಫ್ ಕ್ರಿಯೇಷನ್. ಕ್ರಿಯೇಷನ್ ಈಸ್ ದೇರ್ ಆಸ್ experienced in the worldly level. In the worldly level, creation is felt. It is experienced. Apparently, it looks real. It is there. But if you start questioning, you will never get a proper and faith answer, because the reason is, whatever answer is given, the mind cannot, or the intellect cannot perceive it correctly, because mind and intellect, they are all part of the Maya only. They are dwelling in ignorance only. They are in the duality mode only. ದ್ವೈತ ಭಾವದಲ್ಲೇ ಮನಸ್ಸು, ವಾಕು ಮತ್ತು ಬುದ್ಧಿ ಕಾರ್ಯಪ್ರವೃತ್ತರಾಗಿರೋದ್ರಿಂದ ಯಾವ ವಿಷಯವನ್ನೇ ಮನಸ್ಸಾಗಲಿ ಬುದ್ಧಿ ಆಗಲಿ ತನ್ನ ಮಟ್ಟದಲ್ಲಿ, ತನ್ನ ಮಟ್ಟಕ್ಕೆ ಅನುಗುಣವಾದಂತೆ ಸ್ವೀಕಾರ ಮಾಡುತ್ತೆ. ತನ್ನ ಮಟ್ಟವನ್ನು ಮೀರಿ ಇರತಕ್ಕಂಥ ವಿಷಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಬುದ್ಧಿಗಾಗ್ಲಿ ಮನಸ್ಸಿಗಾಗ್ಲಿ ಸಾಧ್ಯ ಇಲ್ಲ. ಜ್ಞಾನಾವಸ್ಥೆ ಬಂದಾಗ ಎಲ್ಲವೂ ಅರ್ಥವಾಗುತ್ತೆ. ಇದು ನಮ್ಮ ಗುರುಗಳು ಹೇಳಿದ ಮಾತು. ಸೊ ಸೂಚ್ಯವಾಗಿ ಭಗವಂತ ಹಿಂದಿನ 2 ಶ್ಲೋಕಗಳಲ್ಲಿ ಸೃಷ್ಟಿಯ ಬಗ್ಗೆ ಎಷ್ಟು ಹೇಳಬಹುದು, ಹೌ ಮಚ್ ಹಿ ಕ್ಯಾನ್ ಡೈವರ್ಜ್, ದಟ್ ಹಿ ಹ್ಯಾಸ್ ಗಿವನ್. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೋ ವಿಸೃಜಾಮ್ಯಹಂ. ಸೊ ಹಿ ಮೇಡ್ ದಟ್ ಪಾಯಿಂಟ್ ವೆರಿ ಕ್ಲಿಯರ್. ಅಟ್ ಲೀಸ್ಟ್ ಟು ನೋ, let the people in ignorance, who are ajnanis, who are worldly people, should know at least one point, that there is some supernatural force. There is some padartha, a vastu, something which can be called as God or Paratpara, Paravara Tattva, Parabrahma Tattva, whatever name. So there is something which is uncomprehendable, and that something what is called as God
is responsible for creation. Again and again, again and again, creation is there, it is sustained, and then it goes back to destruction. So that he made it very clear. In very simple terms. He has not gone into the details of the mystery of creation. ಭಗವಂತ ಇಲ್ಲಿ ಹೇಳ್ತಾ ಇರೋದು, ಪ್ರತಿ ಸಲವೂ ಕಲ್ಪದ ಆದಿಯಲ್ಲಿ ಯಾವ ಸೃಷ್ಟಿ ಕಾರ್ಯ ಬರುತ್ತೋ ಅದಕ್ಕೆ ನಾನೇ ಕಾರಣ. ಕಲ್ಪದ ಕೊನೆಯಲ್ಲಿ ಯಾವಾಗ ಸೃಷ್ಟಿ ಸಂಹಾರ ಆಗುತ್ತೋ, ಪುನಃ ನಾಶವಾಗುತ್ತೋ, ಮಾಯವಾಗಿ ಹೋಗುತ್ತೋ, ಅವ್ಯಕ್ತದಲ್ಲಿ ಕಾರಣ ರೂಪದಲ್ಲಿ ಬೀಜ ರೂಪದಲ್ಲಿ ಸೇರಿಬಿಡುತ್ತೋ, ಯಾವುದನ್ನು ಅವ್ಯಕ್ತ ಅಂತ ಹೇಳ್ತೀವಿ, ಅದಕ್ಕೂ ನಾನೇ ಕಾರಣ. ಅದು ಹೇಗಾಗತ್ತೆ ಅನ್ನೋದಕ್ಕೆ ಮುಂದಿನ ಶ್ಲೋಕದಲ್ಲಿ ಹೋದ ಸಲ ಹೇಳಿದೆ, 8ನೇ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಅದೇ ವಿಷಯವನ್ನ ಭಗವಂತ ಹೇಳಿದ್ದೇನು ಅಂದ್ರೆ, ಪ್ರಕೃತಿನ್ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮ ಮಿಮಂ ಕೃತ್ಸಂ ಅವಶಂ ಪ್ರಕೃತೇರ್ವಶಾತ್. ಪ್ರಕೃತೇರ್ವಶಾತ್ ಅವಶಂ ಇದಂ ಭೂತಗ್ರಾಮಂ imam krutsnam bhutagramam, this whole universe including living organisms. Bhutagrama, last time it was told, mainly verbatim meaning refers to all living beings. Bhutagrama shabda sakala ಬ್ರಹ್ಮಾಂಡದಲ್ಲಿ ವಿಶ್ವದಲ್ಲಿ ಇರತಕ್ಕಂತಹ ಜೀವಕೋಟಿಗಳಿಗೆ ಸಂಬಂಧಪಟ್ಟಂತಹ ಶಬ್ದ. ಆ ಭೂತಗ್ರಾಮದಲ್ಲಿ ಈ ನಿರ್ಜೀವ ವಸ್ತುಗಳು ಸೇರಿಕೊಂಡಿದೆ ಅಂತ ಅಧ್ಯಾಹಾರ ನಾವು ಮಾಡಿಕೊಳ್ಬೇಕು. ಆಚಾರ್ಯರ ಪರಿಭಾಷೆ. ಭೂತಗ್ರಾಮ ಇನ್ಕ್ಲೂಡ್ಸ್ ಬೋತ್ living and non-living. That means the entire cosmos or Brahmanda or universe. So for the entire this universe or Bhutagrama, Prakruter Vashat Avasham. Now it is bound by, it is controlled by its own Moola Prakriti. Moola Prakriti or Yogamaya in the form of 3 gunas it exhibits at the time of creation. ಯಾವ 3 ಗುಣಗಳಿಂದ ಕೂಡಿರತಕ್ಕಂತಹ ಮಾಯೆ ನನ್ನಿಂದ ಉತ್ಪತ್ತಿ ಆಗುತ್ತೆ ಸೃಷ್ಟಿ ಆರಂಭದಲ್ಲಿ, ಆ ಮಾಯೆ ಅಥವಾ ಯೋಗ ಮಾಯೆಯ ಪ್ರಭಾವದಿಂದ ಹಿಂದಿನ ಕಲ್ಪದಲ್ಲಿ ಇದ್ದಂತಹ ಸ್ಥಿತಿಯಲ್ಲಿರತಕ್ಕಂತಹ ಈ ಜೀವಕೋಟಿಗಳು ತಮ್ಮದೇ ಆದ ಸಂಸ್ಕಾರಗಳನ್ನು ಹೊಂದಿ ಆ ತಮ್ಮ ಕರ್ಮಗಳಿಗೆ ತಕ್ಕ ಫಲವನ್ನು ಹೊಂದಲಿಕ್ಕೆ ಮತ್ತೆ ಈ ಕಲ್ಪದ ಪ್ರಾರಂಭದಲ್ಲಿ ಮತ್ತೆ ಮತ್ತೆ ಸೃಷ್ಟಿ ಆಗ್ತಾ ಇದ್ದಾರೆ ನನ್ನ ಸಂಕಲ್ಪದಿಂದ, ನನ್ನ ಪ್ರಕೃತಿಯ ಕಾರಣದಿಂದ. ಈ ಮೂಲ ಪ್ರಕೃತಿಯ ಕಾರಣದಿಂದ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ, ಮತ್ತೆ ಮತ್ತೆ ಅವರು ವಾಪಸ್ ನಾಶವಾಗ್ತಾರೆ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ. ಪ್ರತಿ ಸಲವೂ ಸೃಷ್ಟಿಯಾದಾಗ ಒಂದು ಕಾಲಘಟ್ಟದಲ್ಲಿ ಕೊನೆಯಲ್ಲಿ ಆ ಸೃಷ್ಟಿ ಸಂಹಾರವೂ ಆಗತ್ತೆ, ಅದಕ್ಕೆ ನಾನೇ ಕಾರಣ. ನನ್ನದೇ ಆದ ಪ್ರಕೃತಿ, ನನ್ನದೇ ಆದ ಮೂಲ ಪ್ರಕೃತಿಯನ್ನು ನಾನು ಧರಿಸಿಕೊಂಡು ಸ್ವಾಂ ಪ್ರಕೃತಿಂ ಅವಷ್ಟಭ್ಯ, ದಿ ಮೂಲ ಪ್ರಕೃತಿ ಆರ್ ಮಹಾಮಾಯ which has come from me only, it is under my control, and with the help of that maya or moola prakriti visujami punah punah, I create and destroy again and again. So that is how the creation is sustained. ಈ ಅರ್ಥದಲ್ಲಿ ವೇದಾಂತದಲ್ಲಿ ಒಂದು ಮಾತಿದೆ, ಏನಂದ್ರೆ ಸೃಷ್ಟಿ ಈಗ ಇರುತ್ತೆ, ನಾಳೆ ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ. ಹಾಗಾದ್ರೆ ಇದು ಶಾಶ್ವತ ಅಲ್ಲ, ಮಿಥ್ಯ. ಇದು ಮಿಥ್ಯ. ಯಾವ ದೃಷ್ಟಿಯಿಂದ? ಬದಲಾವಣೆ ಆಗ್ತಾ ಇದೆ, ಅದು ಹೇಗಿತ್ತು ಹಾಗೆ ಇರೋದಿಲ್ಲ, ಅದು ಹೋಗೋ ಸಮಯದಲ್ಲಿ ಹೇಗಿರಬೇಕಾಗಿತ್ತು ಹಾಗೂ ಇರೋದಿಲ್ಲ. ಅನೇಕ ಬದಲಾವಣೆಗಳಾಗಿ ಆಗಿ 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 ಕೊನೆಗೆ ರೂಪಾಂತರ ಹೊಂದಿ ಕೊನೆಗೆ ಒಂದು ದಿವಸ ಹೊರಟೋಗುತ್ತೆ. ಆ ದೃಷ್ಟಿಯಿಂದ ಇದು ಮಿಥ್ಯಾ ಸ್ವರೂಪ. ಇಟ್ ಲುಕ್ಸ್ ರಿಯಲ್ ಬಟ್ ಇಟ್ ಈಸ್ ನಾಟ್ ಎಟರ್ನಲ್ ಅಂತ ಒನ್ ಸೆನ್ಸ್. ನೌ ದಿ ಸೆಕೆಂಡ್ ಇಂಟರ್ಪ್ರಿಟೇಷನ್ for this Jagat Srishti is equally valid, held by the school of duality. Dvaita ಸಿದ್ಧಾಂತದಲ್ಲಿ ಈ ಜಗತ್ತು ಅನಾದಿ ಅನ್ನೋ ವಿಷಯವನ್ನೇ ಹಿಡ್ಕೊಂಡು ಇದು ಸತ್ಯ. ಯಾಕೆಂದ್ರೆ ಹುಟ್ಟತ್ತೆ ಹೋಗುತ್ತೆ, ಎಂದು ಹುಟ್ಟಿದೆ ಯಾರಿಗೂ ಗೊತ್ತಿಲ್ಲ, ಅನಾದಿಯಾಗಿದೆ ಜಗತ್ತು ಅನ್ನೋ ದೃಷ್ಟಿಯಿಂದ ಇದು ಸತ್ಯ ಅಂತ ಅಲ್ಲೊಂದು ವಿಚಾರ ಬರುತ್ತೆ. ಬಹಳ ಹೋಗ್ತಾ ಹೋದ್ರೆ ಇದು ವಿಷಯಾಂತರ ಬಹಳ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಸೃಷ್ಟಿ ಅನಾದಿಯನ್ನು ಹೇಳೋ ಉದ್ದೇಶ ಇದು ಯಾವಾಗಲೂ ಇರುತ್ತೆ ಅಂದ್ರೆ
ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ಆದ್ರೆ ಜಗತ್ ಸೃಷ್ಟಿ ನಡೀತಾ ಇರುತ್ತೆ, ಜಗತ್ ವ್ಯಾಪಾರ ನಡೀತಾ ಇರುತ್ತೆ ಅನ್ನೋ ದೃಷ್ಟಿಯಿಂದ ಅನಾದಿ. ಈ ಒಂದು ಸುಮಾರು ಕಳೆದ ಒಂದು 2-3 ಸಾವಿರ ವರ್ಷದಲ್ಲಿ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಈ ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಇರೋ ಪ್ರಶ್ನೆ, ಅದರಲ್ಲೂ ಬುದ್ಧಿಜೀವಿಗಳು, ಸೋ ಮೆನಿ ಇಂಟೆಲೆಕ್ಚುಯಲ್ ಸ್ಕಾಲರ್ಸ್, real scholars, now they have this question in their mind, not today, it is there ever since. Even common man, ordinary person, illiterate person, a villager, a very ordinary middle class person, same questions they have in their mind in different way. The question is very simple. For that, the next shloka is the answer. If you understand the question, the next shloka is understood correctly. The question is, what is the question? Very famous question. Our Gurudev used to laughingly talk. Why me only? American slang. Why me only is a famous phrase in America. All problems are coming to me only. Why me only, God? Are there not other people? Why don't you look at them and transfer my problems to them? Why you are hankering on my head only, sitting on my head only and giving all the problems one after another, one after another? So many problems, so many crises I am facing. Look, others are very happy. They are enjoying. They are wealthy. Look, I am not that. I am not healthy. I am not wealthy. I am so poor. So why are you punishing me? In that sense, the question is, why me only? ಇದರ ಅರ್ಥ, ಈ ಪ್ರಶ್ನೆ ಎಲ್ಲ ಕಾಲದಲ್ಲೂ ಇದೆ, ಎಲ್ಲರ ಮನಸ್ಸಲ್ಲೂ ಬಹಳಷ್ಟು ಮನಸ್ಸಲ್ಲಿ. ಜಗತ್ತನ್ನು ಬಹಳ ವಿಶ್ಲೇಷಣೆ ಮಾಡ್ತಕ್ಕಂಥ ಬುದ್ಧಿಜೀವಿಗಳು, ವಿಚಾರವಂತರು, ಬಹಳ ಆಳವಾಗಿ ಅಭ್ಯಾಸವನ್ನು ಮಾಡಿರ್ತಕ್ಕಂತಹ, ವೇದಾಂತವನ್ನು ಅರ್ಧ ಕುಡಿದಿರ್ತಕ್ಕಂತಹ ಅಂತಹ ಸ್ಕಾಲರ್ಸ್, ಪಂಡಿತರು ಸಹ ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾಕೆ ಜಗತ್ತಿನಲ್ಲಿ ಇಷ್ಟೊಂದು ತಾರತಮ್ಯ ಇದೆ ಸೃಷ್ಟಿನಲ್ಲಿ? ಅಪ್ಪ, ನೀವು ಹೇಳ್ತಾ ಇದ್ದೀರಿ, ಭಗವಂತ ಹೇಳ್ತಾ ಇದ್ದಾನೆ ಸೃಷ್ಟಿಗೆ ನಾನೇ ಕಾರಣ, ಭಗವಂತನೇ ಕಾರಣ, ನಾನೇ ಆಧಾರ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಭಗವಂತ ತಾನೇ ಕಾರಣ ಅಂತ ಹೇಳಿದ ಮೇಲೆ ಇಷ್ಟೆಲ್ಲ ಅವ್ಯವಸ್ಥೆ ಯಾಕಿದೆ ಸೃಷ್ಟಿನಲ್ಲಿ? ತಾರತಮ್ಯತೆ. ತಾರತಮ್ಯ ಅಂದ್ರೆ ಡಿಫರೆನ್ಸಿಯೇಷನ್. ತಾರತಮ್ಯತೆ means nepotism, favoritism, all the word come under that. See, certain people are favored, certain sections of communities are favored, certain groups of people are favored, certain people are not favored. Even within the family, some people become very rich in their circles, some become very poor, they go down, some become highly successful, some become absolutely, they lead their life on footpath. Whatever they try, they never be successful. Some are very poor. Whatever they try, they remain all the time poor only. They struggle for their existence. Some are born rich. God knows. Wherever they endeavor, money flows. Midas touch. ಕೆಲವರಿಗೆ ಆ ಚಿನ್ನದ ಗುಣ ಹೇಗೆ ಅಂದ್ರೆ, ಅವರು ಮುಟ್ಟಿದ್ದೆಲ್ಲ ಚಿನ್ನ. ಯಾವುದೇ ವ್ಯವಹಾರ, ಯಾವುದೇ ವಸ್ತು ಅವ್ರು ಕೈ ಹಾಕಿದ್ದು ಸರಿಯಾಗೇ ಇರುತ್ತೆ. ತಕ್ಕ ಹಾಗೆ ಅವರಿಗೆ ಐಶ್ವರ್ಯ, ಸಿರಿ, ಸಂಪತ್ತು ಬರುತ್ತೆ, ಅಧಿಕಾರ ಬರುತ್ತೆ, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ಬರುತ್ತೆ. ಯಾಕೆ ಕೆಲವರು ಬಹಳ ಜನಾನುರಾಗಿ ಆಗಿಬಿಡ್ತಾರೆ? ವೈ ಪೀಪಲ್ ಬಿಕಮ್ ಸೋ ಸೆಲೆಬ್ರಿಟೀಸ್? ಮ್ಯೂಸಿಕ್ ಫೀಲ್ಡ್, ಅಥ್ಲೆಟಿಕ್ಸ್, ಸ್ಪೋರ್ಟ್ಸ್, ಪಾಲಿಟಿಕ್ಸ್, writing. Some become very good writers, some become very good sportsmen. So these questions are always there in our mind. Why, if God has created, why the differentiation he has made? Good and bad. There are good people, there are bad people. But the bad people survive so beautifully in their life. The good people, virtuous people, always suffer in their life because they are virtuous. ಧರ್ಮ ಮಾರ್ಗದಲ್ಲಿ ಇರ್ತಕ್ಕಂತಹ ಜನಗಳು ಅಲ್ಪ ಜನಗಳೇ ಆದರೂ ಸಹ ಆ ಸಾತ್ವಿಕ ಜನಗಳು, ಸಜ್ಜನರು ಪದೇ ಪದೇ ಜೀವನದಲ್ಲಿ ಏಟಿನ ಮೇಲೆ ಏಟು ತಿಂತಾ ಇದ್ದಾರೆ, ತೊಂದರೆ ಮೇಲೆ ತೊಂದರೆ ಅನುಭವಿಸ್ತಾ ಇದ್ದಾರಲ್ಲ ಸಜ್ಜನರು, ಒಳ್ಳೆಯವರು. ಆದ್ರೆ ಯಾರನ್ನು ನಾವು ಕೆಟ್ಟವರು ಅಂತ ಕರಿತೀವಿ, ಸಮಾಜದಲ್ಲಿ ಗುರುತಿಸ್ತಾರೆ, ಅವ್ರು ಏನ್ ತಪ್ಪು ಕೆಲಸ ಮಾಡಿದ್ರು ಅವರು ಆರಾಮಾಗಿದ್ದಾರಲ್ಲ, ಉದ್ಧಾರವಾಗ್ತಾ ಇದ್ದಾರಲ್ಲ, ಅವ್ರಿಗೆ ಮನ್ನಣೆ ಇದೆ, ಎಲ್ಲವೂ ಇದೆ, ಅಧಿಕಾರ ಇದೆ, ಅಂತಸ್ತಿದೆ, ಐಶ್ವರ್ಯ ಇದೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಯು ಗಾಟ್ ದಿ ಪಾಯಿಂಟ್. ದಿಸ್ ಕ್ವಶನ್ ಇಸ್ ಆಲ್ವೇಸ್ ದೇರ್. ಇಫ್
God has created. If the creation is under him only, now don't you think that he is partial? ಪರಮಾತ್ಮಂದೇ ಸೃಷ್ಟಿ ಆದ್ರೆ, ಪರಮಾತ್ಮನೇ ಸೃಷ್ಟಿ ಮಾಡಿದ್ದಾದ್ರೆ ಈ ತಾರತಮ್ಯ ಯಾಕೆ ಮಾಡ್ತಾ ಇದ್ದಾನೆ ಭಗವಂತ? ಎಲ್ಲರನ್ನು ಒಳ್ಳೆಯವರಾಗಿ ಹುಟ್ಟಿಸ್ಬೋದಾಗಿತ್ತಲ್ಲ. ಯಾಕೆ ಜನಗಳ ಮಧ್ಯೆ ಜಗಳ, ಜನಗಳ ಮಧ್ಯೆ ಕೊಲೆ, ಸುಲಿಗೆ, ದರೋಡೆ, ಲಂಚ, ರುಶ್ವತ್ ಇದೆಲ್ಲ ಬಂದಿದೆ? ಯುದ್ಧದ ಮೇಲೆ ಯುದ್ಧ, ಇವ್ರ ಮೇಲೆ ಅವ್ರ ಯುದ್ಧ, ಅವ್ರ ಮೇಲೆ. ಸಿ ದಿ ಹಿಸ್ಟ್ರಿ ಆಫ್ ವರ್ಲ್ಡ್, ದ ಲಾಸ್ಟ್ 3,000-4,000 years only, recorded history, especially Western history, European history, our own history. Wars are so common. For everything there was war and people used to die. ಈ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ. Logical questions. Mind is thinking in one particular direction. Why God has created this disparity? ಈ ತಾರತಮ್ಯ ಯಾತಕ್ಕೆ ಮಾಡಿದ್ದಾನೆ? ಈ ತಾರತಮ್ಯ, this disparity is called in Vedanta Vaishamya. Vaishamya, that is the word used. Vishama sthiti. That means state of extremes. There are poor people becoming poor only. They never become rich. They toil hard in their life. All the crises they face in their life, others enjoy at the benefit of the poor. So there's a disparity, is Vaishamya. So God is behaving like a human being. He is showing the disparity here. ಈ ವೈಷಮ್ಯ, ತಾರತಮ್ಯ ಭಗವಂತ ಯಾಕೆ ತೋರಿಸ್ತಾ ಇದ್ದಾನೆ? Another word in Vedanta is Naighrunya. Naighrunya. Naighrunya means, again, similar to Vaishamya, Naighrunya means he is emotionless. He favors only few. He doesn't react to the prayers of the poor. He doesn't show mercy to the prayers of rich people, virtuous people. ನೈಘೃಣ್ಯ ಅಂತಂದ್ರೆ ಒಂದು ರೀತಿ ಉದಾಸೀನತ್ವ. ಯಾರು ಒಳ್ಳೆಯವರಾಗಿದ್ದಾರೋ, ಸಾತ್ವಿಕರೋ, ಧರ್ಮಾನುಯಾಯಿಗಳೋ, ಧಾರ್ಮಿಕರು, ಧರ್ಮಭೀರುಗಳು, ಪಾಪ ಕೆಲಸ ಮಾಡದೇ ಇರತಕ್ಕಂತಹ ಸಾತ್ವಿಕ ಜನರಿದ್ದಾರಲ್ಲ, ಅವರು ತೊಂದರೆ ಮೇಲೆ ತೊಂದರೆ ಬಂದ್ರೆ ಭಗವಂತನ ನಂಬಿಕೆ ಕಳ್ಕೊಂಡಿಲ್ಲ. ಯಾವಾಗಲೂ ಭಗವಂತನನ್ನ ಅವರು ಸೇವಿಸ್ತಾ ಇರ್ತಾರೆ, ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಭಗವಂತನಲ್ಲಿ ಮೊರೆ ಹೋಗ್ತಾ ಇರ್ತಾರೆ. ಭಗವಂತ ನಮ್ಮನ್ನು ಕಾಪಾಡಪ್ಪ, ತೊಂದರೆ ಇದೆ, ಇಷ್ಟೆಲ್ಲ ಒದ್ದಾಡ್ತಾ ಇದ್ದೇವೆ, ನೀನೇ ಅನಾಥ ರಕ್ಷಕ ಅಂತ ಹೇಳ್ತಾ ಇದ್ರು ಅವ್ರ ತೊಂದರೆ ಏನು ಹೋಗಲ್ವಲ್ಲ. ಇಷ್ಟು ಚೆನ್ನಾಗಿ ಭಗವಂತನನ್ನ ಉಪಾಸನೆ ಮಾಡ್ತಾ ಇರುವ ಸಾಮಾನ್ಯ ಸಾತ್ವಿಕ ಜನರು, ಧಾರ್ಮಿಕ ಜನರು, ಅವ್ರನ್ನ ನೋಡಿ ಭಗವಂತ ಸುಮ್ಮನೆ ಇದ್ದಾನಲ್ಲ. ಅಯ್ಯೋ, ಇವರೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವರಿಗೆ ತಕ್ಷಣವೇ ಇವರಿಗೆ ವರ ಕೊಟ್ಬಿಡೋಣ ಅಂತ ಯಾಕೆ ಕೊಡೋದಿಲ್ಲ ಭಗವಂತ? ದಟ್ ಈಸ್ ನೈಘೃಣ್ಯ. He is a sort of not bothered. So, these two defects are there in Bhagavanta according to scholars and Vicharavadis, according to Tarkikas, the logical conclusion of the people. ಇದಕ್ಕೆ ವೇದಾಂತದಲ್ಲಿ ಎರಡೂ ಶಬ್ದ ಸೇರಿ ಒಂದು ಫ್ರೇಸ್ ಮಾಡಿದ್ದಾರೆ. ವೈಷಮ್ಯ, ನೈಘೃಣ್ಯ, both combined. So it is called Vaishamya Naighrunya Dosha. This is a defect of God, dosha. What is the dosha? God is suffering from a particular defect called Naishamya Vaigrunya Dosha. This is the logic, ultimately. ಇದನ್ನು ಹೇಳ್ತಾ ಹೋದ್ರೆ, it looks so beautiful, we may have to say yes for that. ಹೌದಲ್ಲ, ಇವ್ರು ಹೇಳೋದು ಸರಿ ಇದೆಯಲ್ಲ, ನಾವು ನೋಡ್ತಾ ಇದೀವಲ್ಲ, we are seeing the same thing. Is God really impartial or partial? So much suffering is there, so much disparity is there in creation. Famine is there on one side, too much rains on other side. Either way people suffer. ಅತಿವೃಷ್ಟಿ ಒಂದು ಕಡೆ, ಅದರಿಂದನೂ ಜನಕ್ಕೆ ತೊಂದರೆ, ಸುನಾಮಿ ಆಗ್ಬೋದು, ಅತಿವೃಷ್ಟಿ ಆಗ್ಬೋದು, ನೆರೆ ಉಕ್ಕಬಹುದು, ಮನೆಗಳು ಹೋಗುತ್ತೆ, ಮುಳುಗ್ ಹೋಗುತ್ತೆ. ಇಲ್ಲ ಅನಾವೃಷ್ಟಿ, ಮಳೆನೇ ಬರೋದಿಲ್ಲ, ನೀರೇ ಇಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಮೇವೆಗೆ ನೀರಿಲ್ಲ. ಜನ they have to migrate, they will die of starvation, of thirst. ಸೊ ಭಗವಂತನಿಗೆ ಈ ದೋಷ ಇಲ್ಲವಾ? ಯಾಕಪ್ಪ ಭಗವಂತ ಕ್ರಿಯೇಟ್ ಮಾಡ್ದ? ಕಷ್ಟವನ್ನು ಯಾಕೆ ಕೊಡ್ತಾ ಇದ್ದಾನೆ? ಎಲ್ಲರನ್ನು ಒಳ್ಳೆಯವರು ಮಾಡಿದ್ರೆ ಕೆಟ್ಟವ್ರನ್ನ ಯಾಕೆ ಸೃಷ್ಟಿ ಮಾಡ್ತಾ ಇದ್ದಾನೆ ಭಗವಂತ? ಅವನೇ ಎಲ್ಲ ಮಾಡಿದ್ದಾನೆ ಅಂತಂದ್ಮೇಲೆ ಇದೊಂದು ಪ್ರಶ್ನೆ. ಇದಕ್ಕೆ ಆಚಾರ್ಯ ತ್ರಯರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ.
ಆದಿಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ತಮ್ಮ ತಮ್ಮ ಭಗವದ್ಗೀತಾ ಭಾಷ್ಯದಲ್ಲಿ ಆ ರೀತಿ ಯೋಚನೆ ಬರೋದು ಸಾಮಾನ್ಯ ಅನ್ಸಿದ್ರು, ಇದು ಅಜ್ಞಾನದಿಂದ ಬರತಕ್ಕಂತಹ ಮಾನಸಿಕ ವೃತ್ತಿಗಳು. ಮನಸ್ಸು ಅಜ್ಞಾನದಲ್ಲಿರೋದ್ರಿಂದ ಈ ರೀತಿ ಪ್ರಶ್ನೆಗಳು ಹೇಳುತ್ತೆ. ಯಾರಿಗೆ? ವಿಚಾರವಂತರಿಗೆ, ಬುದ್ಧಿಜೀವಿಗಳಿಗೆ. ಯಾಕೆ ಅಂತಂದ್ರೆ ಅವರಿಗೆ ನಿಜ ತತ್ವ ಅರ್ಥ ಆಗಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಭಗವಂತನಿಗೂ ಸೃಷ್ಟಿಗೂ ಯಾವ, ಇನ್ ದಿ ಅಬ್ಸಲ್ಯೂಟ್ ಸೆನ್ಸ್, God is not connected or no way concerned with this creation, though it is his own creation. He is not involved in that. He is no way concerned. Idu Vedantic answer given by all the three Acharya Trayas. And to come to that point, Adi Shankaracharya in his explanation, now he uses the Brahma Sutra Bhashya he has given while expounding Brahma Sutra. So, in the background, with this background, now the answer given by Lord in the next sloka. Nachamam tani karmani nibadnante dhananjaya udasina vadasinam asaktam teshu karmasu. Udasinavat asinam asaktam teshu karmasu. Teshu karmasu. ಈ ಕ್ರಿಯೆಗಳಲ್ಲಿ, ಈ ಸೃಷ್ಟಿ ಸ್ಥಿತಿ ಸಂಹಾರ ಇತ್ಯಾದಿ ಕ್ರಿಯೆಗಳಲ್ಲಿ, ತೇಷು ಕರ್ಮಸು. ಸೊ ಇನ್ ದಿಸ್ ಕ್ರಿಯೇಷನ್, ಸಸ್ಟೆನೆನ್ಸ್ ಅಂಡ್ ಡಿಸ್ಟ್ರಕ್ಷನ್, ದೋ ಇಟ್ ಈಸ್ ಅಂಡರ್ ಮೈ ಕಮಾಂಡ್ ಅನ್ನೋ ಅರ್ಥ. ಸೊ ತೇಷು ಕರ್ಮಸು, ಹೌ ಡು ಐ ರಿಮೇನ್? ಐ ರಿಮೇನ್ ಅಸಕ್ತಂ ಚ ಉದಾಸೀನವತ್ ಆಸೀನಂ. I remain asaktam, uninterested. Sakta means interested. See, I'm interested. I'm involved. Asakta, opposite. I'm not interested. I'm not involved. Though it is there, because of me, I'm not involved. I'm not in asaktam. Mattu, cha, andre mattu and udasinavat. I behave as if I am not bothered. Udasinavat. See, this word is so important. Lord says, I remain in this creation as udasinavat, as if I am not bothered. This creation is occurring under my command only, but I remain as if I am no way connected, as if I am not bothered. Udasinanante. ಅಂದ್ರೆ ಆಸಕ್ತಿನೇ ಇಲ್ಲ ನನಗೆ, ನಾನು ಇದರಲ್ಲಿ ಭಾಗಿಯೇ ಆಗಿಲ್ಲ, ನನಗೆ ಇದಕ್ಕೆ ಸಂಬಂಧವೇ ಇಲ್ಲ. ಐ ಆಮ್ ನೋ ವೇ ಕನೆಕ್ಟೆಡ್ ಅಂದ್ರೆ ಐ ಆಮ್ ಅಸಂಗ, ಐ ಆಮ್ ನಾಟ್ ಅಸೋಸಿಯೇಟೆಡ್. ದಟ್ ಮೀನ್ಸ್ ಅಸಂಗ ಮೀನ್ಸ್ ಉದಾಸೀನವತ್, ಎಲ್ಲ ಸೇಮ್ ಮೀನಿಂಗ್ ಆಲ್ಮೋಸ್ಟ್. ಐ ಆಮ್ ಡಿಸೋಸಿಯೇಟೆಡ್ ವಿತ್ ಮೈ ಓನ್ ಕ್ರಿಯೇಷನ್. ದೋ ದ ಕ್ರಿಯೇಷನ್ ಈಸ್ ದೇರ್, I am not connected. I am not associated. Because of that, Nachamam tani karmani nibadnante dhananjaya. The first phrase, first line can be understood. Because of this, tani karmani mam na nibaddanti dhananjaya. Hey Partha, look Arjuna, since I am not interested or associated or involved or interested in this creation, though if you think that it is an act of mine, creation if you call as a karma, it is my action, I am no way connected. So because of that, such karmas, they don't bind me. Tani karmani na nibadnanti. Such actions don't bind me, Dhananjaya. Look. ಆದ್ರಿಂದ ತಿಳ್ಕೊಳಪ್ಪ ಅರ್ಜುನ, ಸೃಷ್ಟಿಗೆ ನಾನೇ ಕಾರಣ ಅಂತ ಒಂದು ಅರ್ಥದಲ್ಲಿ ನಿಮಗೆ ಅನಿಸಿದ್ರು, ನಿಜವಾದ ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಸೃಷ್ಟಿಗೂ ನನಗೂ ಯಾವ ಸಂಬಂಧವೂ ಇಲ್ಲ. ನಾನು ಅಸಂಗನಾಗಿದ್ದೇನೆ, ಸೃಷ್ಟಿಯಿಂದ ಹೊರತಾಗಿದ್ದೇನೆ, ಸಾಕ್ಷೀಭೂತನಾಗಿ ನೋಡ್ತಾ ಇದ್ದೇನೆ. ನನ್ನದೇ ಸೃಷ್ಟಿ ನನ್ನ ಮೂಲ ಪ್ರಕೃತಿಯ ಸಹಾಯದಿಂದ ಸಂಕಲ್ಪದಿಂದ ಹೊರಗಡೆ ಬಂದಿದೆ. ನಾನು ನೋಡ್ತಾ ಇದ್ದೇನೆ ಸಾಕ್ಷೀಭೂತನಾಗಿ. ಕೇವಲ
ನಿರ್ಗುಣ ಕೇವಲ ಸಾಕ್ಷಿ ಚೈತನ್ಯನಾಗಿ ನೋಡ್ತಾ ಇದ್ದೇನೆ, ನನಗದಕ್ಕೂ ಸಂಬಂಧ ಇಲ್ಲ. ಆದ್ರಿಂದ ಈ ಕರ್ಮಗಳು ನನ್ನನ್ನು ಬಂಧಿಸೋದಿಲ್ಲ. ಅಂದ್ರೆ ಐ ಆಮ್ ನಾಟ್ ಬೌಂಡ್ ಬೈ ದಿ ಕರ್ಮ ಆಫ್ ಕ್ರಿಯೇಷನ್ ಅಂತ. ದಟ್ ಈಸ್ ವೈ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಇನ್ ದ ಕ್ರಿಯೇಷನ್, ಅದೇ ವಿ ಕಮ್ ಟು ದ ಕ್ವಶನ್. ಪೀಪಲ್ ಆರ್ ಸಫರಿಂಗ್, ಸಮ್ ಆರ್ ಎಂಜಾಯಿಂಗ್. ಸಿ, ಆಪೋಸಿಟ್ಸ್ ವೇರ್ ಸೇಯಿಂಗ್ ಅಲ್ಲ, ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದೆಮ್. ಸೊ ಡೋಂಟ್ ಸೇ ಐ ಆಮ್ ಇಂಪಾರ್ಷಿಯಲ್, ಡೋಂಟ್ ಸೇ ಐ ಆಮ್ ಪಾರ್ಷಿಯಲ್. ಜನಗಳು ತೊಂದರೆ ಒದ್ದಾಡ್ತಾ ಇದ್ರೆ, ಸಾತ್ವಿಕರು ಬಹಳ ತೊಂದರೆ ಅನುಭವಿಸ್ತಾ ಇದ್ರೆ, ಆದ್ರೆ ಬಹಳ ನೀಚ ಪ್ರವೃತ್ತಿಯವರು, ಅಧಮರು ಐಶ್ವರ್ಯವಂತರಾಗಿದ್ರೆ, ಎಲ್ಲ ಸುಖಭೋಗ ಅನುಭವಿಸ್ತಾ ಇದ್ರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಪಾರ್ಷಿಯಲ್ ಅಲ್ಲ, ನಾನು ತಾರತಮ್ಯ ಮಾಡ್ತಾ ಇಲ್ಲ. ಇವರು ನನ್ನವರು, ಇವರು ನನ್ನವರಲ್ಲ ಅಂತ ತಾರತಮ್ಯ ಮಾಡ್ತಾ ಇಲ್ಲ. ಯಾಕೆ? ನನಗೂ ಅದಕ್ಕೂ ಸಂಬಂಧ ಇಲ್ಲ. ಯಾವ ಅರ್ಥದಲ್ಲಿ? ಅವರವರ ಕರ್ಮಗಳಿಗೆ ಅವರವರೇ ಜವಾಬ್ದಾರಾಗಿರುತ್ತಾರೆ. ಒಬ್ಬ ಮನುಷ್ಯ ಬಹಳ ತೊಂದರೆ ಪಡ್ತಾ ಇದ್ದಾನೆ, ಎಷ್ಟೇ ಒಳ್ಳೆಯವನಾದು ಅಂತಂದ್ರೆ ಕಾರಣ ಏನು ಅಂದ್ರೆ ಆತನ ಹಿಂದಿನ ಜನ್ಮದ ಕರ್ಮಗಳ ಫಲವನ್ನು ಅನುಭವಿಸ್ತಾ ಇದ್ದಾನೆ. ಈ ಜನ್ಮ, ಹಿಂದಿನ ಜನ್ಮದಲ್ಲಿ ಯಾವ್ಯಾವ ಘೋರ ಕರ್ಮಗಳು ಮಾಡಿದ್ದಾನೋ ಅದು ಯಾವುದು ಈ ಜನ್ಮದ ನೆನಪಿರೋಲ್ಲ. ಹುಟ್ಟಿದ ಗಳಿಗೆಯಲ್ಲಿ ಮಾಯೆ ಆವರಿಸ್ಕೊಳ್ಳುತ್ತಲ್ಲ. ಗುರುಗಳು ಹೇಳಿದ್ದಾರಲ್ಲ, ಬಹಳ ಈ ಸೀಕ್ರೆಟ್ ಯಾರು ಹೇಳಿಲ್ಲ ನನಗೆ. ಎಂತಹ ಮಹಾತ್ಮರಾದರೂ ಇದನ್ನು ಬಹಳ ಬಿಡಿಸಿ ಹೇಳಲಿಲ್ಲ. ನಮ್ಮ ಗುರುಗಳು, ನಾನು ನೋಡಿದ ಹಾಗೆ ಎಲ್ಲಾ ಮಹಾತ್ಮರ ಜೀವನ ಚರಿತ್ರೆ ಈ ಮಾತು ಬಂದಿಲ್ಲ. ನಮ್ಮ ಗುರುಗಳ ಪುಸ್ತಕದಲ್ಲಿ ಮಾತ್ರ ನಾನು ಓದಿದ್ದೇನೆ. ಐ ಮೇ ಬಿ ರಾಂಗ್, ಬಟ್ ಐ ಹ್ಯಾವ್ ನಾಟ್ heard this statement in the life history of any Mahatmans I have read. Our Gurudev in the Introduction to Scientist Search for Truth mentions this point very clearly. ಯಾವ point? Please remember this. When the Jivatma is under the uterus of the mother, taking birth in a particular family, as ordained by the Karma Siddhanta, it remembers everything of the previous birth. ಹಿಂದಿನ ಜನ್ಮದ ಎಲ್ಲ ವಾಸನೆಗಳು ಆ ಜೀವಾತ್ಮನಿಗೆ ಇರುತ್ತೆ. ನಾನು ಏನು ತಪ್ಪು ಮಾಡಿದ್ದೆ, ಏನ್ ಕೆಟ್ಟ ಕೆಲಸ ಮಾಡಿದ್ದೆ, ಒಳ್ಳೆ ಎಲ್ಲವೂ ನೆನಪಿರುತ್ತೆ. ಈಗ ಯಾಕೆ ಹುಡ್ತಾ ಇದ್ದೀನಿ, ಈ ಜನ್ಮದಲ್ಲಿ ಯಾಕೆ ಹುಡ್ತಾ ಇದ್ದೀನಿ ಅದು ನೆನಪಿರುತ್ತೆ. ಯಾವ ಕುಟುಂಬದಲ್ಲಿ ಹುಡ್ತಾ ಇದ್ದೀನಿ ಗೊತ್ತಾಗ್ಬಿಟ್ಟಿರುತ್ತೆ. ಗರ್ಭಾಶಯದಲ್ಲಿ ಜೀವಾತ್ಮನಿಗೆ ಎಲ್ಲವೂ ಗೊತ್ತಿರುತ್ತೆ. ಆಗ ಜೀವಾತ್ಮ ಪದೇ ಪದೇ ಭಗವಂತನಿಗೆ ಪ್ರಾರ್ಥನೆ ಮಾಡೋದು ಏನಪ್ಪಾ ಅಂದ್ರೆ, ಇನ್ನೊಂದು ಸಲ ನಾನು ಹುಟ್ಟಿ ಬಂದ ಮೇಲೆ ಮತ್ತೊಂದು ಜನ್ಮ ಕೊಟ್ಬಿಟ್ಟಿದ್ಯಲ್ಲ ಭಗವಂತ, ಹಿಂದೆ ನಾನು ಮಾಡಿದ ತಪ್ಪುಗಳು ಏನೂ ಮಾಡದ ಹಾಗೆ ಕೇವಲ ಮುಕ್ತಿ ಮಾರ್ಗವನ್ನ, ನಿನ್ನನ್ನು ಹೊಂದತಕ್ಕಂತಹ ಭಕ್ತಿಯನ್ನು ಮಾತ್ರ ಪಡೆಯುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂತ ನಿನಗೆ ಆಶ್ವಾಸನೆ ಕೊಡ್ತೇನೆ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾ ಇರುತ್ತೆ ಜೀವಾತ್ಮ. ಎಲ್ಲಿ? ತಾಯಿಯ ಗರ್ಭದಲ್ಲಿ ಅಂತ ಗುರುಗಳು ಬರೀತಾರೆ. ಐ ಹ್ಯಾವ್ ನಾಟ್ ರೆಡ್ ದಿಸ್ ಇನ್ ಎನಿ ಆಫ್ ದಿ ಬುಕ್ಸ್ ಅದರ್ಸ್. ಸೊ ದ embodied soul, Jivatman knows, it prays, that it promises to the Lord that I will not commit any more mistakes in this birth, which I am going to be born. Adre, what happens? The moment the child is born, the Maya will take over. Bhagavan Maya, the Yoga Maya, Vishnu Maya will cover by twofold concealment. That is, covering and ಪ್ರೊಜೆಕ್ಟಿಂಗ್. ಆವರಣ ಮತ್ತು ವಿಕ್ಷೇಪ ಶಕ್ತಿ ಎರಡೂ ಶಕ್ತಿಗಳನ್ನ ಬಲವಾಗಿ ಹಿಡ್ಕೊಂಡಾಗ ದಟ್ ಜೀವಾತ್ಮ, ದಟ್ ಯಂಗ್ ಬೇಬಿ, ಆಸ್ ಸೂನ್ ಆಸ್ ಇಟ್ ಇಸ್ ಬಾರ್ನ್, ಕಮಿಂಗ್ ಔಟ್ ಆಫ್ ದ ಮದರ್ಸ್ ಯೂಟಿರಸ್, ಇಟ್ ಫರ್ಗೆಟ್ಸ್ ಎವ್ರಿಥಿಂಗ್. It forgets everything about the previous birth. It forgets about its promise to the God that I will lead a pious life in this birth at least, so that I will reach you. Let this be my last birth. ಜೀವಾತ್ಮನಿಗೆ ಎಲ್ಲವೂ ಗೊತ್ತಿರುತ್ತೆ. ತಾಯಿ ಗರ್ಭದಲ್ಲಿ ಭಗವಂತನಿಗೆ ವಚನ ಕೊಟ್ಟಿರತಕ್ಕಂಥ ಜೀವಾತ್ಮ, ಇದೇ ನನ್ನ ಕೊನೆ ಜನ್ಮ ಆಗಲಿ ಪರಮಾತ್ಮ, ಇನ್ನು ನನಗೆ ಮತ್ತೆ ಜನ್ಮ ಬೇಡ. ನನ್ನ ತಪ್ಪುಗಳನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದೆ, ಏನ್ ಫಲ ಬಂತು ಎಲ್ಲವೂ ಗೊತ್ತಾಗಿದೆ. ಈ ನಿನ್ನ ಸೃಷ್ಟಿ ರಹಸ್ಯ ನನಗೆ ಅರ್ಥ ಆಯಿತು ದೇಹ ಬಿಟ್ಟ ಮೇಲೆ ಹಿಂದಿನ ಜನ್ಮದಲ್ಲಿ. ಸೊ ಮತ್ತೆ ನಾನು ಈ ಜನ್ಮಕ್ಕೆ ಬರ್ತಾ ಇದ್ದೇನಲ್ಲ, ಈ ಜನ್ಮವೇ ಕೊನೆಯ ಜನ್ಮ ಆಗ್ಲಿ ಪರಮಾತ್ಮ. ಆದ್ರೆ ಮಾಯೆ ಬಿಡಲ್ವೇ? ಮಗು ಹುಡ್ತಾ ಇದ್ದ ಹಾಗೆ, ಜನನ ಆಗ್ತಾ ಇದ್ದ ಹಾಗೆ ಮಾಯೆ ಆವರಿಸ್ಕೊಳ್ಳುತ್ತೆ, ಎಲ್ಲವೂ ಮರ್ತು ಹೋಗುತ್ತೆ. ಈ ರಹಸ್ಯ ನಮ್ಮ ಗುರುಗಳು ಮಾತ್ರ ಬರೆದಿದ್ದಾರೆ ಅಂತ ನನ್ನ ಭಾವನೆ. ಇನ್ ದಿ ಇಂಟ್ರೊಡಕ್ಷನ್ ಟು ಸೈಂಟಿಸ್ಟ್ ಸರ್ಚ್ ಫಾರ್ ಟ್ರೂತ್. ಸೊ ದಟ್ ಇಸ್ ದ ಪಾಯಿಂಟ್.
So Lord says here, Nachamam tani karmani nibadnante dhananjaya udasinavatasinam asaktam teshu karmasu. So I am no way connected, associated. I am asanga with the karmas of the individual souls. So whatever they have done in the previous birth, they are facing the music. If they have done good deeds, see one example. All Mahatmas understand this. They have given. Our Gurudev also gave. If you have done lot of charity in the previous birth, please remember, ನಾವು ಹಿಂದಿನ ಜನ್ಮದಲ್ಲಿ ಒಳ್ಳೆಯವರೇ ಸರಿ, ಆದ್ರೆ ದಾನಗಳನ್ನ ಹೆಚ್ಚು ಮಾಡಿದ್ರೆ, ಚಾರಿಟಿ, ಮತ್ತೊಬ್ಬರಿಗೆ ಸಹಾಯ ಮಾಡಿದ್ರೆ, ಸೇವೆ ಮಾಡಿದ್ರೆ, ಅದು ದ್ರವ್ಯರೂಪ, ಹಣದ ರೂಪದಲ್ಲಿರ್ಬೋದು, ಇನ್ಯಾವುದೇ ರೂಪದಲ್ಲಿರ್ಬೋದು, ದಾನವನ್ನು ಹೆಚ್ಚು ಹೆಚ್ಚು ಒಳ್ಳೆ ಮನಸ್ಸಿಂದ ಮಾಡಿದ್ರೆ, ಇನ್ನೊಬ್ಬರಿಗೆ ಕೈ ಎತ್ತಿ ಕೊಟ್ಟಿದ್ದರೆ, ಇಫ್ ವಿ ಹ್ಯಾವ್ ಹೆಲ್ಪ್ಡ್ ಅದರ್ಸ್ ಇನ್ ದ ಪ್ರೀವಿಯಸ್ ಬರ್ತ್ by way of kind or cash, charity, in this birth you become super rich. Whatever you may be, other characters, money will come and flow. Money will come and stay in your house. ಮಹಾಲಕ್ಷ್ಮಿ ಒಂದು ಗಾದೆ ಮಾತಿದೆ, ಮಹಾಲಕ್ಷ್ಮಿ ಆವಾಸ ಯಾವಾಗಲೂ ಇರುತ್ತೆ ಆ ಮನೆಯಲ್ಲಿ, ಯಾಕೆಂದ್ರೆ ಹಿಂದಿನ ಜನ್ಮದ ಪುಣ್ಯಫಲ. One example. So I am not responsible for that. Why some people are rich? Why some people are poor? ಇವ್ರು ಯಾಕಪ್ಪ ದಟ್ಟ ದರಿದ್ರರು, ಏನು ಮಾಡಿದ್ರು ಅವ್ರ ಬಡತನ ಹೋಗ್ತಾ ಇಲ್ವಲ್ಲ, ದುಡ್ಡೇ ಕೈ ನಿಲ್ತಾ ಇಲ್ವಲ್ಲ, ಸ್ವಂತ ಮನೆ ಇಲ್ಲ, ಆಸ್ತಿ ಇಲ್ಲ, ಏನಿಲ್ಲ, ಎರಡೊತ್ತು ಊಟ ಸಿಗೋದೇ ಕಷ್ಟ. ತುಂಬಾ ಒಳ್ಳೆಯವರು, ಸಾತ್ವಿಕರು. ಅಯ್ಯೋ ರಾಮ, ಇವ್ರು ಏನಪ್ಪ ಹೀಗಿದ್ದಾರೆ, ಅವ್ರಿಗೂ ಅನಿಸ್ತಾ ಇರುತ್ತೆ, ಏನಪ್ಪಾ ಪರಮಾತ್ಮ, ಎಷ್ಟೆಲ್ಲಾ ಪ್ರಾರ್ಥನೆ, ನೀನು ಭಜನೆ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಎರಡೊತ್ತು ಊಟ ಸಿಗ್ತಾ ಇಲ್ವಲ್ಲ, ಅಷ್ಟು ಕಷ್ಟ ಪಡ್ತಾ ಇದ್ದೀನಿ. ಅಲ್ಲಿ ತಿಳ್ಕೊಳ್ಬೇಕಾದ ಅಂಶ ಏನಂದ್ರೆ, ಹಿಂದಿನ ಜನ್ಮದಲ್ಲಿ ಆತ ಕಡುಲೋಭಿಯಾಗಿರ್ಬೇಕು, ಮತ್ತೊಬ್ಬರಿಗೆ ವಂಚನೆ ಮಾಡಿರ್ಬೇಕು, ಮತ್ತೊಬ್ಬರಿಗೆ ಮೋಸ ಮಾಡಿರ್ಬೇಕು, ಕೈ ಎತ್ತಿ ಕೊಡದೇ ಇರತಕ್ಕಂತ ಅವನು ಅತ್ಯಂತ ಕಡುಲೋಭಿಯಾಗಿರ್ಬೇಕು. ಸತ್ಯವಾದ ಮಾತಿದು. ಆದ್ರಿಂದ ಈ ಜನ್ಮದಲ್ಲಿ ಐಶ್ವರ್ಯ ಅವನಿಗೆ ದಕ್ಕಲಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಅವನು ಸುಖಿ ಆಗ್ತಾನೆ. ಇದು ಅರ್ಥ ಆಗದಿದ್ರೆ ಜೀವನ ಪರ್ಯಂತ ಇವನು ದುಃಖಿಯಾಗಿ ಉಳಿತಾನೆ. ಅದೇ ಭಗವಂತ ಹೇಳ್ತಾರೆ, ನಿಮ್ಮ ಕರ್ಮಗಳಿಗೂ ನನಗೂ ಸಂಬಂಧ ಇಲ್ಲಪ್ಪ. ನಚಮಾಂ ತಾನಿ ಕರ್ಮಾಣಿ ನಿಬದ್ನಂತೆ ಧನಂಜಯ. ಆಚಾರ್ಯ ಮಧ್ವರು ಒಂದು ಬಹಳ ಸುಂದರವಾದ ಉದಾಹರಣೆ ಕೊಡ್ತಾರೆ ಇದನ್ನು ಹೇಳೋದಕ್ಕೆ. ಆಚಾರ್ಯ ಮಧ್ವ ಸೇಸ್, ಲುಕ್, when God himself is karmadhyaksha, as he says later, when himself is a creator, sustainer, substratum, sarvajna, and the karmas, actions, he only creates along with the creation. So a person who himself is a creator of actions and karma and the universe and creation, how the same karmas are going to bind him? ಯಾವ ಕರ್ಮಗಳನ್ನ ಭಗವಂತನೇ ಸೃಷ್ಟಿ ಮಾಡಿದ್ದಾನೋ, ಯಾವ ಪ್ರಾರಬ್ಧ ಅಥವಾ ಸಂಚಿತ ಆಗಾಮಿ ಕರ್ಮಗಳು ಅಂತ 3 ಬಗೆ ಇದೆಯಲ್ಲ, ಅದನ್ನ ಭಗವಂತನೇ ಸೃಷ್ಟಿ ಮಾಡಿದ್ದಾನಲ್ಲ, ಆ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಕರ್ಮಗಳು ಅವನನ್ನು ಹೇಗೆ ಬಂಧಿಸುತ್ತೆ? ದಿ ಕರ್ಮಾಸ್, ಹೌ ಕ್ಯಾನ್ ದೆ ಬೈಂಡ್ ಲಾರ್ಡ್ ಹಿಮ್ಸೆಲ್ಫ್? ದಟ್ ಇಸ್ ಇಂಟರ್ಪ್ರಿಟೇಷನ್ ಬೈ ಮಧ್ವಾಚಾರ್ಯ. ಕರ್ಮಗಳು ಭಗವಂತನ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ವಾಟ್ ಎವರ್ ಇಟ್ ಇಸ್, those actions can't bind him, whether they are good actions according to you or bad actions according to you. No, they won't bind. They have no capacity. They are under his control. Adana Acharya Madhva says in a beautiful phrase, na karmana vardhate no kaniyan. A phrase used by Acharya Madhva. Na karmana vardhate no kaniyan. That means the person who himself creates karmas, how the karmas can add up to his karmas, create an effect and bind him anta artha. Na karmana vardhate no kaniya, Acharya Madhva. And Bhagavad-pada Acharya Adi Shankara says here, taking his explanation of Brahma Sutra Bhashya. Now he says here in Brahma Sutras are in the coded form. 545 sutras are there as per Acharya. As per other Acharyas like Madhvacharya, there are 555 sutras, 10 more. They are the sutras, coded forms,
of aphorisms given by Rishi, great Maharshi Badarayana, to explain Vedanta. Whatever is there in Upanishads, same thing is there in Brahma Sutra in a coded language. It is very difficult to understand. Without the grace of the Guru, without Guru's grace, andre, without Guru teaching Brahma Sutra, we are not supposed to read also. You may have a book on Brahma Sutra, but we are not supposed to read. So, Acharya has given extensive bhashya on Brahma Sutra. That's called Sutra Bhashya. Now, on this aspect of partiality, disparity, creation, problem, why there is suffering in the world, why few people enjoy in the world, whether God has eyes or ears, whether really a God or a human being like us, for such questions. ಬ್ರಹ್ಮ ಸೂತ್ರದಲ್ಲೇ ಇರತಕ್ಕಂತಹ ಒಂದು ಸೂತ್ರವನ್ನ ಇಟ್ಟುಕೊಂಡು ಆಚಾರ್ಯರು ಬಹಳ ದೊಡ್ಡ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಅದೇ ಯಾವುದು ಅಂತಂದ್ರೆ ವೈಷಮ್ಯ ನೈರ್ಘಣ್ಯೇ ನ ಸಾಪೇಕ್ಷತ್ವಾತ್. ದಟ್ ಇಸ್ ಸೂತ್ರ. ವೈಷಮ್ಯ ನೈರ್ಘಣ್ಯೇ ನ ಸಾಪೇಕ್ಷತ್ವಾತ್. ನ ಸಾಪೇಕ್ಷತ್ವಾತ್ ಯಾವುದು? ದಿಸ್ ಇಸ್ ಸೂತ್ರ. ಹೆಡ್ ಅಂಡ್ ಟೈಲ್ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ಬೈ ರೀಡಿಂಗ್ ದಿಸ್ ಮಚ್. ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್, just like ಶಾಸ್ತ್ರ ಯೋನಿತ್ವಾತ್. We will not understand the sutras without Guru's grace. Now this sutra, Acharya explains there in his bhashya that this Vaishamya and Naigrhunya, this sort of partiality, this sort of favoritism, this sort of indifference among the creation, favoring a few, rejecting others, it is not there in God. That is what the sutra also says. So he takes that example to explain all these things here. Nachamam tani karmani nibaddhante dhananjaya udasinavattasinam asaktam teshu karmasu. Udasinavat phrase, beautiful phrase. Lord says, I remain as if I am uninterested. ನಾನು ಬಹಳ ಉದಾಸೀನವಾಗಿ, ನನಗೆ ಸಂಬಂಧವೇ ಇಲ್ಲದೆ ಇರುವ ಹಾಗೆ ಇದ್ದೇನೆ. ಉದಾಸೀನವತ್, I remain as if I am not concerned. That phrase is important. Because later he says, our Gurudev was explaining this, he took that example and he explained nearly for 20 minutes. Ishvara sarva bhutanam. You remember that famous shloka, our Gurudev is very fond. Ishvara sarva bhutanam uddeshe arjuna tishtati ramayan sarva bhutani yantrarodhani mayaya. ಬುಗುರಿಥರ ನಮ್ಮ ಹೃದಯದಲ್ಲಿ ಪರಮಾತ್ಮ ಕೂತ್ಕೊಂಡು ಎಲ್ಲ ಸಕಲ ಜೀವಿಗಳನ್ನ ಯಂತ್ರದ ಕೀಲ್ ಗೊಂಬೆ ತರ ಆಟ ಆಡಿಸ್ತಾ ಇದ್ದಾನೆ. Like a robotic, the spinning wheel, all these beings are being, under the influence of the Maya of the God, we are being spun around constantly, churned around constantly. So there, our Gurudev said, Lord says here, Ishvaraha sarvabhutanam hruddeshe tishtati. That word he emphasized, our Gurudev. ಅಂದ್ರೆ ಇಲ್ಲಿ ಭಗವಂತ ಎಲ್ಲರ ಹೃದಯದಲ್ಲಿ ಕುಳಿತಿದ್ದಾನೆ. He is sitting. ತಿಷ್ಠತಿ means sitting in your heart, cave of the heart. ಹೃದಯ ಗುಹರದಲ್ಲಿ ಪರಮಾತ್ಮ ಆವಾಸನಾಗಿದ್ದಾನೆ, ಸ್ಥಿತನಾಗಿದ್ದಾನೆ, ಕುಳಿತಿದ್ದಾನೆ. ಅಲ್ಲಿ our Gurudev said, Lord didn't say that he is sleeping in your heart. He is sitting in your heart with the eyes open. ಕುಳಿತಿದ್ದಾನೆ ಅಂದ್ರೆ ಅರ್ಥ ಕಣ್ಣುಗಳನ್ನ ಬಿಟ್ಟು ಕುಳಿತಿದ್ದಾನೆ. ಮಲಗಿದ್ದಾನೆ ಅಂದ್ರೆ ಅವನು ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇರಬಹುದು ಅಂತ ಅರ್ಥ ಆಗ್ತಾ ಇತ್ತು. ಹಾಗೆ ಹೇಳಲಿಲ್ಲ ಭಗವಂತ. ಕುಳಿತಿದ್ದಾನೆ ಅಂದ್ರೆ ಎಲ್ಲವನ್ನ ನೋಡ್ತಾ ಇದ್ದಾನೆ, ಕಣ್ಣು ಬಿಟ್ಟು ನೋಡ್ತಾ ಇದ್ದಾನೆ. ಆತ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ. ಅಂದ್ರೆ ಆತ ಅಲ್ಲಿ ಇದ್ದಾನೆ, ನೋಡ್ತಾ ಇದ್ದಾನೆ, ಜಾಗರೂಕನಾಗಿದ್ದಾನೆ, ಮಲಗಿಲ್ಲ ಅಂತ ಅರ್ಥ. ಯೋಗ ನಿದ್ರೆಯಲ್ಲಿ ಭಗವಂತ ಮಲಗಿಲ್ಲ ಅಂತ ಅರ್ಥ. ಗುರುಗಳು ಹೇಳಿದ ಮಾತಿದೆ.
ಸೊ ಉದಾಸೀನವತ್ should be compared to that. ನಿಜವಾಗ್ಲೂ ಭಗವಂತ ಉದಾಸೀನ ಆಗಬಿಟ್ರೆ, if really God remains completely indifferent, then what happens? He undergoes yoga nidra. The srishti will go, the creation will go, it will vanish within no time. There is no creation. If God sleeps away, anta artha. If udasina means really if he is not bothered, srishti will go to dogs. It will vanish. That is why Lord is very clearly hinting, I am not neither sleeping in your heart, I am sitting and watching. ಹೃದ್ದೇಶೆ ತಿಷ್ಠತಿ ಅರ್ಜುನ. ಅದೇ ರೀತಿ ಸೃಷ್ಟಿ ನಡೀತಾ ಇದೆ, ನನಗೆ ಸಂಬಂಧ ಇಲ್ಲ, ಸಂಬಂಧ ಇಲ್ಲದೆ ಇರೋ ಹಾಗೆ ನಾನು ಇದ್ದೀನಿ, ಅಂದ್ರೆ ಸಾಕ್ಷಿ ಚೈತನ್ಯನಾಗಿದ್ದೇನೆ ಅನ್ನೋ ಅರ್ಥ. ಯಾಕೆ? ಫರ್ದರ್ he clarifies this. How I am not concerned, involved with your karmas. ನಿಮ್ಮ ಕರ್ಮಗಳಿಗೆ ನನಗೆ ಯಾವ ರೀತಿ ಸಂಬಂಧ ಇಲ್ಲ ಅಂತ ತೋರಿಸ್ಬೇಕಲ್ಲ. ಅದನ್ನ ಮುಂದಿನ ಶ್ಲೋಕದಲ್ಲಿ ಬಹಳ ಕ್ಲಿಯರ್ ಆಗಿ ಭಗವಂತ ಹೇಳ್ತಾ ಇದ್ದಾನೆ. ಆತನಿಗೆ ಅಲ್ಲಿ ಉದ್ದೇಶ ಏನಂದ್ರೆ, ಲಾರ್ಡ್ ಈಸ್ ಮೇಕಿಂಗ್ ಕ್ಲಿಯರ್, ಐ ಆಮ್ ನೀದರ್ ದ ಡೂಯರ್ ನಾರ್ ಐ ಹ್ಯಾವ್ ದ ಫೀಲಿಂಗ್ ದಟ್ ಐ ಆಮ್ ಡೂಯಿಂಗ್. ನನಗೆ ಕರ್ತೃತ್ವದ ಅಭಿಮಾನ ಇಲ್ಲ, ನಾನು ಭೋಕ್ತೃತ್ವವೂ ಅಲ್ಲ, ನೀದರ್ ಐ ಆಮ್ ಎಂಜಾಯರ್ ನಾರ್ ಐ ಆಮ್ ಡೂಯರ್ ಅನ್ನೋ ಅರ್ಥ ಇದೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಬಹಳ ವಿಶದವಾಗಿ, ಬಹಳ ಸರಳವಾಗಿ he is explaining that again in next shloka. Mayadhyakshena prakritihi soyate sacharacharam hetunanena kaunteya jagat viparivartate. Jagat viparivartate. Jagat plus viparivartate. Jagat viparivartate. Again interesting point. Parivartate, that word itself is enough. ಪರಿವರ್ತತೆ ಅಂತ ಭಗವಂತ ಹೇಳಿದ್ರೆ ಸಾಕು, ಸಾಕಾಗಿತ್ತು. ಪರಿವರ್ತತೆ ಅಂತಂದ್ರೆ ಬದಲಾವಣೆ ಆಗ್ತಾ ಇರುತ್ತೆ, ಸುತ್ತಾ ಇರುತ್ತೆ ಅಂತ ಅರ್ಥ. ಇಟ್ ಇಸ್ ಕಾನ್ಸ್ಟೆಂಟ್ಲಿ ಚರ್ನಿಂಗ್, ಇಟ್ ಇಸ್ ಕಾನ್ಸ್ಟೆಂಟ್ಲಿ ಅಂಡ್ ದ ಸೈಕಲ್ ಆಫ್ ಮೋಷನ್, ರಿವಾಲ್ವಿಂಗ್. ಈ ವಿ ಅನ್ನೋ ಒಂದು ಉಪಸರ್ಗವನ್ನು ಸೇರಿಸಿ ವಿಪರಿವರ್ತತೆ ಅಂತ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ? ಪರಿವರ್ತತೆ ಅನ್ನೋ ಅರ್ಥವೇ ವಿಪರಿವರ್ತತೆ ಅನ್ನಲು ಬರುತ್ತೆ, ಬಟ್ ವಿಪರಿವರ್ತತೆ ಅಂತ ಯಾಕೆ ಹೇಳ್ತಾ ಇದ್ದಾನೆ? ವಿಶೇಷವಾಗಿ ಅನ್ನೋ ಅರ್ಥದಲ್ಲಿ ವಿ ಅಂತ ಬರುತ್ತೆ ಉಪಸರ್ಗ. ವಿಪರಿವರ್ತತೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ದಿಸ್ ಕ್ರಿಯೇಷನ್ ಡಿಸಲ್ಯೂಷನ್, ಕ್ರಿಯೇಷನ್ ಡಿಸಲ್ಯೂಷನ್ ಅಂದ್ರೆ ಸೃಷ್ಟಿ ಸಂಹಾರ, ಸೃಷ್ಟಿ ಸಂಹಾರ, ಸೃಷ್ಟಿ ಸಂಹಾರ. ಈ ಚಕ್ರ ಇದೆಯಲ್ಲ, ಇದು ಪದೇ ಪದೇ ನಿರಂತರವಾಗಿ ನಿಮ್ಮ ಊಹೆಗೂ ನಿಲುಕದೇ ಇರತಕ್ಕಂಥ ಸ್ಥಿತಿನಲ್ಲಿ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಮುಂದೆಯೂ ಲಕ್ಷಾಂತರ ಕೋಟ್ಯಾಂತರ ವರ್ಷವೂ ನಡ್ಕೊಂಡು ಹೋಗ್ತಾ ಇರುತ್ತೆ ಅನ್ನೋ ಅರ್ಥ ವಿಪರಿವರ್ತತೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಕೌಂತೆಯ ಲುಕ್ ಪಾರ್ಥ, ಲುಕ್ ಅರ್ಜುನ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸಚರಾಚರಂ ಸೂಯತೆ. Now he is making very clear. I am not involved. I am asanga. I am not the doer. ನಾನು ಕರ್ತೃ ಅಲ್ಲ, ಭೋಕ್ತೃನೂ ಅಲ್ಲ. ಈ ಎಲ್ಲ ಕರ್ಮಗಳಿಗೂ ನನಗೆ ಸಂಬಂಧ ಇಲ್ಲ. ಈ ಕರ್ಮಗಳು ಯಾವುದೂ ನನ್ನನ್ನು ಅಂಟೋದಿಲ್ಲ. ಇದು ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅನ್ನೋದು ಯಾವುದೂ ಇಲ್ಲ ನನಗೆ. ಆದ್ರೆ ಸೃಷ್ಟಿ ಹೇಗಾಗುತ್ತೆ ಹಾಗಾದ್ರೆ? ಮಯ ಅಧ್ಯಕ್ಷೇಣ ಪ್ರಕೃತಿ, ನನ್ನದೇ ಪ್ರಕೃತಿ, ನನ್ನ ಸಂಕಲ್ಪದಿಂದ ಹೊರಗಡೆ ಬಂದಿರತಕ್ಕಂಥ ಪ್ರಕೃತಿ ಸೃಷ್ಟಿಯ ಆರಂಭದಲ್ಲಿ ಅವ್ಯಕ್ತವಾಗಿ ಬೀಜ ರೂಪದಲ್ಲಿರತಕ್ಕಂತಹ ಅಜ್ಞಾನದಲ್ಲಿ ಬಿದ್ದಿರತಕ್ಕಂತಹ ಸಮಸ್ತ ಸೃಷ್ಟಿಯನ್ನ ಸೂಯತೆ ಸಚರಾಚರಂ. ಇಲ್ಲಿ ಶಬ್ದ ಬಹಳ ಕ್ಲಿಯರ್ ಇದೆ. ಚರ ಪ್ಲಸ್ ಅಚರ, ಚರ ಅಚರ, ಲಿವಿಂಗ್ ನಾನ್ ಲಿವಿಂಗ್, ಜೀವ ಇರತಕ್ಕಂತಹ ಮತ್ತು ನಿರ್ಜೀವ ವಸ್ತುಗಳು ಎಲ್ಲವೂ ಬಂತು. ಸಕಲ ಬ್ರಹ್ಮಾಂಡವೂ ಬಂತು, ವಿಶ್ವವೂ ಬಂತು. ನಕ್ಷತ್ರಗಳು, ನಿಹಾರಿಕೆಗಳು, ತಾರೆಗಳು, ಭೂತಕೋಟಿಗಳು ಎಲ್ಲವೂ ಬಂತು. ಚರಾಚರಂ, ಚರ ಪ್ಲಸ್ ಅಚರ. ಸ್ಥಾವರ ಜಂಗಮ. ಜಂಗಮ ಮೀನ್ಸ್ ಮೂವಿಂಗ್, ಸ್ಥಾವರ ಮೀನ್ಸ್ ಫಿಕ್ಸ್ಡ್, ಅಚರ ಫಿಕ್ಸ್ಡ್, ಚರ ಮೂವಿಂಗ್.
ಹೀಗೆ ಸಕಲ ಚರಾಚರ ಜಗತ್ತಿನ ಪ್ರಪಂಚದ ಈ ಬ್ರಹ್ಮಾಂಡದ ಸೃಷ್ಟಿ ಹೇಗಾಗತ್ತಪ್ಪ ಅರ್ಜುನ? ನನ್ನ ಅಧ್ಯಕ್ಷತೆಯಲ್ಲಿ, ನನ್ನ ಅಣತಿಯ ಪ್ರಕಾರ, ನನ್ನ ಆಜ್ಞೆಯ ಪ್ರಕಾರ, ನನ್ನದೇ ಆಗಿರತಕ್ಕಂಥ ಪ್ರಕೃತಿ ಅಂದ್ರೆ ಯೋಗಮಾಯೆ, ಆ ಮೂಲ ಶಕ್ತಿ, ಮೂಲ ಪ್ರಕೃತಿ ಈ ಸೃಷ್ಟಿಯನ್ನು ಹುಟ್ಟಾಕತ್ತೆ ನನ್ನ ಸಂಕಲ್ಪದಿಂದ. ಅದು ಇಲ್ಲಿ ಬರ್ತಕ್ಕಂಥ ಬಹಳ ಸ್ಪಷ್ಟವಾದ ಭಗವಂತನ ಆದೇಶ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಅನೇನ ಹೇತುನ, ಸೊ ಬಿಕಾಸ್ ಆಫ್ ದಿಸ್ ರೀಸನ್, ದೇರ್ ಫೋರ್ ಅನೇನ ಹೇತುನ, ಆದ್ದರಿಂದ ಜಗದ್ ವಿಪರಿವರ್ತತೆ. ಲುಕ್ ಅರ್ಜುನ, ದಿಸ್ ವಿಶ್ವ, ದಿಸ್ ವರ್ಲ್ಡ್, ದಿಸ್ ಬ್ರಹ್ಮಾಂಡ, ಕಾಸ್ಮಾಸ್, ಯೂನಿವರ್ಸ್, ವಾಟ್ ಎವರ್ ಈ ಪ್ರಪಂಚ, ಈ ಜಗತ್ತು ಪರಿವರ್ತನೆ ಆಗ್ತಾನೇ ಇರುತ್ತೆ, ಹುಡ್ತಾನೇ ಇರುತ್ತೆ, ಹೋಗ್ತಾನೇ ಇರುತ್ತೆಪ್ಪ. ಅದಕ್ಕೆ ನನ್ನ ಪ್ರಕೃತಿ ಕಾರಣ. ನನ್ನ ಅಧ್ಯಕ್ಷತೆಯಲ್ಲಿ, ನನ್ನ ಅಣತೆಯಂತೆ ಅಥವಾ ನನ್ನ ಸಂಕಲ್ಪದಂತೆ ಇದು ನಡೆಯುತ್ತೆ. ಇಲ್ಲಿ ಮೂಲ ಪ್ರಕೃತಿಗೆ ಒಂದು ಸಂಕಲ್ಪ ಬರುತ್ತೆ ಅಟ್ ದ ಬಿಗಿನಿಂಗ್ ಆಫ್ ಕ್ರಿಯೇಷನ್. ಛಾಂದೋಗ್ಯ ಉಪನಿಷತ್ ಬ್ಯೂಟಿಫುಲಿ ಗಿವ್ಸ್ ದಟ್ ಇನ್ ಎ ಬ್ಯೂಟಿಫುಲ್ ಮಂತ್ರ. ಬಿಫೋರ್ ಕ್ರಿಯೇಷನ್, the Sat Sankalpa, that divine vibration which emanates from the Absolute, it is in the form of real divine vibration which cannot be experienced by anyone because there was no Srishti at all, no creation. So that divine vibration called Spandana or Kshobha, that results in this Moola Prakriti, then Mahat Tattva, then Aham Tattva. That is how the creation starts. So in this respect, ಛಾಂದೋಗ್ಯದಲ್ಲಿ ಒಂದು ಮಾತು ಬರುತ್ತೆ. The absolute, which is none other than second, there is no second, ಇರೋದು ಒಂದೇ ವಸ್ತು. ಮೂಲದಲ್ಲಿ ಸೃಷ್ಟಿಯ ಆರಂಭಕ್ಕೂ ಮೊದಲು ಇದ್ದಂತ ಒಂದೇ ವಸ್ತು ಪರತತ್ವ. The absolute was single, alone, no beginning, no end, ಅಜರ, ಅಮರ, ಅವ್ಯಯ, ಅಕ್ಷರ, ಅಸಂಗ, ನಿಷ್ಕ್ರಿಯ. So Chandogya Upanishad says that feeling, not like our thoughts and your thoughts as appear in the mind here. The mind is a source of thoughts, but the feeling there is something like a natural swabhava. So it's called divine vibration occurred. That divine vibration, Bahusyam Prajayeya. That is how the Upanishad says, Chandogya. Bahusyam Prajayeya. That is the thought. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಒಂದು ಆವೃತ್ತಿ, ಆಲೋಚನೆ. ಆದ್ರೆ ಇದು ಮನಸ್ಸಿನಿಂದ ಬರೋ ಆಲೋಚನೆ ಇಲ್ಲ. ಸತ್ಸಂಕಲ್ಪದಿಂದ ಭಗವತ್ ತತ್ವದಲ್ಲಿ ಉಂಟಾದಂತಹ ಒಂದು ಕ್ಷೋಭೆ, ಒಂದು ಸ್ಪಂದನ, ಒಂದು ಸ್ಪಂದಕಾರಿಕ, ಒಂದು ವೈಬ್ರೇಷನ್. ಯಾವುದು? ಬಹುಸ್ಯಾಂ ಪ್ರಜಾಯೇಯ. ಇರುವ ನನ್ನ ಈ ವಸ್ತು ನಾನು ಅಂತ ಏನಿದ್ದೇನೆ, ಇದು ಒಂದಿರೋದು ಅನೇಕವಾಗಬೇಕು. ದಿಸ್ ಒನ್ ಶುಡ್ ಮಲ್ಟಿಪ್ಲೈ. ದಿಸ್ ಒನ್ ಶುಡ್ ಮಲ್ಟಿಪ್ಲೈ ಫೀಲಿಂಗ್. ದಟ್ ಡಿವೈನ್ ವೈಬ್ರೇಷನ್ ಈಸ್ ಗಿವನ್ ಇನ್ ಛಾಂದೋಗ್ಯ ಆಸ್ ಬಹುಸ್ಯಾಂ ಪ್ರಜಾಯೇಯ. ಇಟ್ ಸ್ಟಾರ್ಟ್ಸ್ ಲೈಕ್ ದಟ್. One has to become many. That is how the creation starts. So it happens by Moola Prakriti, under my command. Maya adhyakshena prakriti suyate sacharacharam hetuna anena. So therefore anena hetuna jagad viparivartate. So the srishti commences and then continues. Then next shloka, an important landmark shloka. Avajananti mam moodha manushim tanumashritam param bhavamajananto mama bhutamaheshwaram. Param bhavam avajananto mama bhutamaheshwaram. The word bhutamaheshwaram is used here. Very clear-cut, precise terms by Lord himself. Lord himself is calling himself with a clear-cut explanation as Bhutamaheshwaram. Aham Bhutamaheshwaram. ಸಕಲ ಸೃಷ್ಟಿಗಳಿಗೆ, ಸಕಲ ಜೀವರಾಶಿಗಳಿಗೆ, ಸಕಲ ಜೀವಕೋಟಿಗಳಿಗೆ, ಚರಾಚರ ವಸ್ತುಗಳಿಗೆ ಅಂತ ಅರ್ಥ. ಫಾರ್ ದ ಎಂಟೈರ್ ಕಾಸ್ಮಾಸ್ ಅಂಡ್ ದ ಯೂನಿವರ್ಸ್, ಐ ಆಮ್
ದ ಲಾರ್ಡ್. ಭೂತ ಮಹೇಶ್ವರಂ. ಮಹೇಶ್ವರಂ ಮೀನ್ಸ್ ಲಾರ್ಡ್. ಐ ಆಮ್ ದ ಓನ್ಲಿ ಲಾರ್ಡ್ ಫಾರ್ ಆಲ್ ದೀಸ್ ಥಿಂಗ್ಸ್. ಇವೆಲ್ಲಕ್ಕೂ ನಾನೇ ಒಡೆಯ ಅಥವಾ ನಾನು ಇವೆಲ್ಲಗಳ ಮಹೇಶ್ವರ ಅಂತ ಅನ್ನೋ ಅರ್ಥ ಭೂತ ಮಹೇಶ್ವರ. ಅಂದ್ರೆ ಅತ್ಯಂತ ಹಿರಿದಾದಂತಹ, ಸರ್ವಜ್ಞನಾದಂತಹ, ಸರ್ವಶಕ್ತಿವಾನ್. ಯಾವ್ಯಾವ ವಿಶೇಷಣ ನಮ್ಮ ಬಾಯಲ್ಲಿ ಬರಬಹುದು ಎಲ್ಲವನ್ನೂ ಬಳಸಿದ್ರು ಅರ್ಥ ಆಗಲ್ಲ ಅಂತ. ಎಲ್ಲಕ್ಕೂ ಹಿರಿದಾದಂತಹ, ಎಲ್ಲಕ್ಕೂ ದೊಡ್ಡದಾದಂತಹ, ಎಲ್ಲಕ್ಕೂ ಮಿಗಿಲಾದಂತಹ, ಮನಸ್ಸಿಗೂ ನಿಲುಗದೇ ಇರತಕ್ಕಂತಹ ಅತ್ಯಂತ ದೊಡ್ಡ ಬೃಹತ್ತಾದ ವಸ್ತು ಬ್ರಹ್ಮ ಪದಾರ್ಥ ಇದೆಯಲ್ಲ, ಅದು ಭೂತ ಮಹೇಶ್ವರ. ಮಹತ್ ಪ್ಲಸ್ ಭೂತ, ಅದು ಎಲ್ಲ ಭೂತಗಳಿಗೆ, ಎಲ್ಲ ಪ್ರಪಂಚಕ್ಕೆ, ಸೃಷ್ಟಿಗೆ ಆತ ಒಡೆಯ ಅಂತ ಅರ್ಥ, ಭೂತ ಮಹೇಶ್ವರ ಅಂತ. ಆಚಾರ್ಯ ಮಧ್ವರು ಭೂತಂ ಮಹತ್ ಈಶ್ವರಂ ಚ ಭೂತ ಮಹೇಶ್ವರಂ ಅಂತ ವ್ಯಾಖ್ಯಾನ ಕೊಡ್ತಾರೆ. ಭೂತಂ ಮಹತ್ ಈಶ್ವರಂ ಚ, ಆದ್ದರಿಂದ ಈಸ್ ಕಾಲ್ಡ್ ಭೂತ ಮಹೇಶ್ವರ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ. ವೆರಿ ಸಿಂಪಲ್, ನಾಟ್ ವೆರಿ ಡಿಫಿಕಲ್ಟ್ ಎಟ್ ಆಲ್. ಮಾನುಷೀಂ ತನುಮಾಶ್ರಿತಂ ಮಾಂ. ಮನುಷ್ಯನ ಆಕಾರದಲ್ಲಿ, ದೇಹದಲ್ಲಿ, ಶರೀರದಲ್ಲಿ ನಾನು ಉತ್ಪತ್ತಿ ಆಗಿರೋದ್ರಿಂದ, ಈ ಶರೀರದಲ್ಲಿ ನಾನು ಬಂದಿರೋದ್ರಿಂದ, ಮಾನವಾಕಾರದಲ್ಲಿ ನಾನು ಕಾಣ್ತಾ ಇರೋದ್ರಿಂದ, ಸಿನ್ಸ್ ಐ ಅಪಿಯರ್ ಇನ್ ದ ಹ್ಯೂಮನ್ ಬಾಡಿ ಫಾರಮ್, ಮಾನುಷೀಂ ತನುಮಾಶ್ರಿತಂ ಮಾಂ. ಸೊ ಪೀಪಲ್, ಮೂಢ, ಅಜ್ಞಾನೀಸ್, ignorant people, ನಾರ್ಮಲ್, ignorant ಅಂದ್ರೆ worldly people, ನಾರ್ಮಲ್ ಪೀಪಲ್, ಸಾಮಾನ್ಯ ಎಲ್ಲ ಜನಗಳು, ಪ್ರಾಪಂಚಿಕರು, ಲೌಕಿಕರು, ಎಲ್ಲೋ ಬರುತ್ತೆ ಮೂಢ ಅಂತಂದ್ರೆ. ಯಾಕಂದ್ರೆ ಭಗವಂತ ಏನು ಅಂತ ಅರ್ಥ ಆಗೋದು ಕೆಲವರಿಗೆ ಮಾತ್ರ, ಕೆಲವರಿಗೆ ಮಾತ್ರ. ಆ ಸಜ್ಜನರು, ಅಧ್ಯಾತ್ಮ ಜೀವಿಗಳು, ಆ ಪುಣ್ಯಕೋಟಿಗಳು, ಆ ಸಂತರು, ಆ ಮಹಾತ್ಮರು, ಕೆಲವರಿಗೆ ಮಾತ್ರ ಆಯಾ ಕಾಲದಲ್ಲಿ. ಉಳಿದ ಎಲ್ಲರಿಗೂ ಅರ್ಥ ಆಗಲ್ಲ ಅಂತ. ಆದ್ರಿಂದ ಸಮಸ್ತ ಜನಗಳನ್ನ ಸಾಮಾನ್ಯವಾಗಿ ಮೂಢ ಅಂತಂದ್ರೆ ಅವರು ಬುದ್ಧಿವಂತರಲ್ಲ ಅಂತಲ್ಲ. ದೇ ಆರ್ ಹೈಲಿ ಎಜುಕೇಟೆಡ್, ಹೈಲಿ ಕಲ್ಚರ್ಡ್, ವೆರಿ ಇಂಟೆಲಿಜೆಂಟ್ ಪೀಪಲ್, ಬಟ್ ಫ್ರಮ್ ದಿ ಸ್ಪಿರಿಚುವಲ್ ಪಾಯಿಂಟ್ ಆಫ್ ವ್ಯೂ ದೇ ಆರ್ ಮೂಢಾಸ್, ದೇ ಆರ್ ignorant. So people, such ignorant people, looking me as a human body, they will never understand me. They think I am a human being like them only ಅಂತ ಅರ್ಥ. They never understand my real nature. They will never know my real nature. ಮಾನುಷೀಂ ತನುಮಾಶ್ರಿತಂ ಮಾಂ ಮೂಢ ಅವಜಾನಂತಿ. ಅವಜಾನಂತಿ, they will not know. ಮೂಢರು ನನ್ನನ್ನ ತಿಳಿಯೋದಿಲ್ಲ. ಅವಜಾನಂತಿ ಅಂದ್ರೆ ಈ ದೇಹಾಕಾರದಲ್ಲಿ ನಾನು ಬಂದಿದ್ದೇನಲ್ಲ, ನಮ್ಮ ಹಾಗೆ ಆತನು ಮನುಷ್ಯ, ನಮ್ಮ ಹಾಗೆ ಆತನು ಒಬ್ಬ ಮಾತನಾಡ್ತಾನೆ, ನಾವು ಹುಟ್ಟಿದ್ದೇವೆ, ಆತನು ಹುಟ್ಟಿದ್ದಾನೆ, ಅವನೆಲ್ಲಪ್ಪ ದೇವರಾಗ್ತಾನೆ. ನಮ್ಮ ಹಾಗೆ ಮನುಷ್ಯ ಅಲ್ವ, ಕೃಷ್ಣ ಮನುಷ್ಯ ಅಲ್ವ. ಅವನು ಯಾರು? ಕೃಷ್ಣ ಯಾರು? ಮಹಾಭಾರತ ಕಾಲದಲ್ಲೇ ಇದೆ. ಕೆಲವು ಜನಗಳಿಗೆ ಬಿಟ್ರೆ, ಕೆಲವರಿಗೆ ಮಾತ್ರ, ಭೀಷ್ಮಾಚಾರ್ಯ, ಕೃಪಾಚಾರ್ಯ, ವಿದುರ, ಧರ್ಮರಾಯ, ಇಂಥವ್ರು ಬಿಟ್ರೆ ಉಳಿದವ್ರಿಗೆಲ್ಲ ಪರಮಾತ್ಮ ಅಂತ ಕಲ್ಪನೆ ಇಲ್ಲ. ಕೃಷ್ಣ ಅಂದ್ರೆ ಯಾರು? ಕೃಷ್ಣ ಅಂದ್ರೆ ಯಾರು? Who was Krishna according to at the time of Mahabharata war time, or at the time of those Dwapar Yuga end days? Krishna, people thought that he is son of Devaki, brought up by Devaki and Nandagopa in Vrindavan area. Actually, he is son of Vasudeva and Devaki, here brought up by Yashoda, Ma Yashoda here. That's all they know. Krishna ಈಸ್ ರಿಯಲಿ ವಾಟ್ ಅಂತ ಜನಗಳಿಗೆ ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಮೂಢ. ಭಗವಂತನ ಹೇಳ್ತಾ ಇದ್ದ, ನಾನು ಮನುಷ್ಯಾಕಾರದಲ್ಲಿ ಇರೋದ್ರಿಂದ ನಾನು ಏನು ಅಂತ ಅರ್ಥ ಆಗಿಲ್ಲಪ್ಪ ಬಹಳ ಮೂಢರಿಗೆ. ಯಾಕೆಂದ್ರೆ ನನ್ನ ನಿಜವಾದ ಸ್ವಭಾವ, ನನ್ನ ನಿಜ ರೂಪ, ನಿಜಬೋಧ ರೂಪ ಏನು ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಈ ಜಗತ್ತಿಗೆ ಒಡೆಯ ನಾನು, ಆ ನನ್ನ ನಿಜ ಸ್ಥಿತಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ. ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಮಮ ಪರಂಭಾವಂ ಅಜಾನಂತೋ, ನನ್ನ ನಿಜವಾದ ಸ್ವರೂಪ, ಬ್ರಹ್ಮಸ್ವರೂಪ, ಪರತತ್ವ ಸ್ವರೂಪ, ನಿರ್ಗುಣ ನಿಶ್ಚಲ ನಿರ್ವಿಕಾರ ತತ್ವ ಸ್ವರೂಪ, ಆ ಬ್ರಹ್ಮತತ್ವ ಯಾರಿಗೂ ಅರ್ಥ ಆಗಲ್ಲಪ್ಪ. ಯಾರಿಗೆ? ಮೂಢರಿಗೆ ಅರ್ಥ ಆಗಲ್ಲ. ವಿವೇಕಿಗಳಿಗೆ, ಪ್ರಾಜ್ಞರಿಗೆ, ಸಾಧಕರಿಗೆ, ಅಧ್ಯಾತ್ಮ ಜೀವಿಗಳಿಗೆ, ಸಂತರಿಗೆ, ಮಹಾಪುರುಷರಿಗೆ ಮಾತ್ರ ಅರ್ಥ ಆಗುವಂಥದ್ದು.
ಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆಗೋದು ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ in the relative sense, people always question about the existence of God. Our Gurudev is very clear. Always he used to say, all scientists, even today, all highly intellectual people, you take all the scientists, university professors, doctors, lawyers, majority, not all, exceptions are there. ಬಹಳಷ್ಟು ಡಾಕ್ಟರ್ಗಳು, ವೈದ್ಯರು, ಬುದ್ಧಿಜೀವಿಗಳು, ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರುಗಳು, ಅಧ್ಯಾಪಕರುಗಳು, ಬರವಣಿಗೆಗಾರರು, ಲೇಖಕರು, ಇವ್ರನ್ನ ತಗೊಂಡ್ಬಿಟ್ರೆ ನಾವೆಲ್ಲವನ್ನು ತಿಳ್ಕೊಂಡಿದ್ದೇವೆ, ನಮ್ಮ ಬುದ್ಧಿ ಅಗಾಧವಾಗಿದೆ, ನಾನು ಬಹಳ ಉದ್ದಾಮ ಸಾಹಿತಿ, ಉದ್ದಾಮ ಪಂಡಿತ ಅನ್ಸ್ಕೊಂಡವ್ರಿಗೆ ಭಗವಂತನ ಅಸ್ತಿತ್ವದ ಬಗ್ಗೆ ನಂಬಿಕೆನೇ ಇಲ್ಲ. ಭಗವಂತ ಇದ್ದಾನ? ಎಲ್ಲಿದ್ದಾನಪ್ಪ? ಅವನಿದ್ರೆ ಇಷ್ಟೆಲ್ಲ ಕಷ್ಟ ಯಾಕೆ ಆಗ್ತಾ ಇತ್ತು, ಇಷ್ಟೆಲ್ಲ ತೊಂದರೆ ಯಾಕೆ ಆಗ್ತಾ ಇತ್ತು? ಇದೇ ಭಾವ. ಅವರೆಲ್ಲ ಮೂಢರು ಅಂತ ಭಗವಂತ ಹೇಳ್ತಾರೆ. ನನ್ನ ನಿಜ ಸ್ವರೂಪ ಏನು ಅಂತ ಅರ್ಥ ಆಗೋದಕ್ಕೆ ಪುಣ್ಯ ಇರಬೇಕು. Only chosen people, as our Gurudev used to say, only chosen people will try to understand, they know the significance of the Godhead. Paratatva, Parabrahma, Paramatma, Paravara, Bhagavanta, ಬ್ರಹ್ಮತತ್ವ ಅಂದ್ರೆ ಏನು ಅನ್ನೋದು ಕೆಲವರಿಗೆ ಮಾತ್ರ ಅರ್ಥ ಆಗುವಂತ ವಿಷಯ, ಉಳಿದವರಿಗಲ್ಲ, ಮೂರ್ಖರಿಗಲ್ಲ. ಈ ನನ್ನ ನಿಜವಾದ ಭಾವ, ನನ್ನ ನಿಜ ಸ್ವರೂಪ ಅವ್ರಿಗೆ ಅರ್ಥನೇ ಆಗೋದಿಲ್ಲಪ್ಪ. ಸೊ ದೇ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್. ದಿ ಪೀಪಲ್ ಹೂ ಕ್ವಶನ್ my existence, they don't know that in their own heart I am residing as a Sakshi Chaitanya. That's our Gurudev's Vyakhyan on this. People who abuse me, who want my existence to be proved in the laboratory, the scientists, intellectuals, Vicharavadis, even they don't know that in their own heart Lord is residing. ಯಾರು ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಹೃದಯದಲ್ಲೇ ಭಗವಂತ ಇದ್ದಾನೆ, ಅದು ಅವ್ರಿಗೆ ಗೊತ್ತಿಲ್ಲಲ್ಲಪ್ಪ. ನಮ್ಮ ಗುರುಗಳು ಹೇಳಿದ ಮಾತಿಲ್ಲ. ಆತ ಕೇವಲ ಸಾಕ್ಷಿ ಚೈತನ್ಯ, ಕೇವಲ ನಿರ್ಗುಣ ಚೈತನ್ಯ, ಪರಾತ್ಪರ. ಎಲ್ಲೂ ಆತನಿಗೂ ಕರ್ಮಗಳಿಗೋ ನಿಮ್ಮ ಭಾವನೆಗಳಿಗೋ ನಿಮ್ಮ ಮನಸ್ಥಿತಿಗೂ ಆತನಿಗೂ ಸಂಬಂಧ ಇಲ್ಲ. ನಿಮ್ಮ ಹೃದಯದ ಒಳಗೆ ಇದ್ದಾನೆ. ಆತ ನೋಡೋದು ಒಂದೇ, ನಿಮ್ಮಲ್ಲಿ ಭಕ್ತಿ ಎಷ್ಟಿದೆ, ನಿಮ್ಮಲ್ಲಿ ಶ್ರದ್ಧೆ ಎಷ್ಟಿದೆ, ಶರಣಾಗತಿ ಎಷ್ಟಿದೆ ಅನ್ನೋದನ್ನು ನೋಡ್ತಾನೆ ಹೊರತು ನಿಮ್ಮ ಉಳಿದ ಯಾವುದಕ್ಕೂ ಅವನಿಗೂ ಸಂಬಂಧವೇ ಇಲ್ಲ. ನಿಜವಾದ ನಿಮ್ಮ ಕರ್ಮಗತಿ ಅನುಸಾರವಾಗಿ ಪೂರ್ವ ಪುಣ್ಯಬಲ ಬಲ ಹೆಚ್ಚಾಗಿದ್ದು ಗುರುಕೃಪೆ ಆದರೆ ಭಗವಂತ ನಿಮ್ ಕಡೆ ನೋಡ್ತಾನೆ. ಇಲ್ಲದ್ರೆ ಆತ ಅಲ್ಲೇ ಇದ್ದಾನೆ, ನೋಡೋದಿಲ್ಲ ಅಂದ್ರೆ ಅರ್ಥ ಏನು? ನಿಷ್ಕ್ರಿಯನಾಗಿದ್ದಾನೆ. ಹಿ ಈಸ್ ದೇರ್ ಬಟ್ ಹಿ ಈಸ್ ನಾಟ್ ಬಾದರ್ಡ್. ಸ್ವಾಮಿ ಜಗದಾತ್ಮಾನಂದ, ಟುಡೇ ದಟ್ ಸಮ್ ಆಫ್ ದ ಟಾಕ್ ಕೇಮ್. ನೌ ಹಿ ಈಸ್ ಇನ್ ಪೊನ್ನಂಪೇಟೆ ರಾಮಕೃಷ್ಣ ಆಶ್ರಮ ಇನ್ ಚಾರ್ಜ್. A Rishi, a saint like our Gurudev. Our Gurudev knew him since so many years. He is now 90 plus, suffering from cancer end stage, 90 plus, 90 ವರ್ಷದ ಮೇಲಾಗಿದೆ. ಪೊನ್ನಂಪೇಟೆ near Markera, he is in charge of Ramakrishna Ashram, Swami Jagadatmananda. And one of the real noble souls, realized soul on the earth of today. He wrote long back 2 volumes, volume 1, volume 2, Badukuru Kaliri in Kannada. The art of living, as we call. How to make your life divine, that is the meaning. Badukuru Kaliri, part 1, part 2 in Kannada, he wrote long back, some 20-25 years back. Famous books on Vedanta. Now there he quotes one beautiful example to make clear for us. See, the tap is there in every house. Water is there in the tap from municipality, pipeline, water is there flowing in your tap. When the water will flow in your kitchen or bathroom, only when you turn on the tap. So if you don't turn on the tap, the water is there, but you don't receive it. Just like that, God's grace is there for all. Swami Jagadatmananda writes in that book, God's grace is there in everybody because God resides in everyone's heart. ಪ್ರತಿಯೊಬ್ಬರ ಹೃದಯ ಕುಹರದಲ್ಲಿ ಪರಮಾತ್ಮ ವಾಸವಾಗಿದ್ದಾನಲ್ಲ, ಆತನ ಕೃಪೆ ಎಲ್ಲರಿಗೂ ಸಮನಾಗಿದೆ, ಹೆಚ್ಚು ಕಡಿಮೆ ಅಂತಿಲ್ಲ. ಪ್ರಶ್ನೆ ಎಲ್ಲಿ ಬರ್ತಾ ಇದೆ ಅಂದ್ರೆ, ನಾವು ನಮ್ಮ ಹೃದಯದ ನಲ್ಲಿನ ಬಂದ್ ಮಾಡಿದ್ದೀವಿ. ಆ ನಲ್ಲಿಯನ್ನ ನಾವು
ತೆಗೆದು ಬಿಟ್ರೆ, ತಿರುಗಿಸಿದ್ರೆ ನೀರು ಯಾವ ರೀತಿ ಧಾರಾಳವಾಗಿ ಬರುತ್ತೋ ಆತನ ಕೃಪೆಯು ಧಾರಾಳವಾಗಿ ನಮ್ಗೆ ಸಿಗುತ್ತೆ. ಸೊ ನಮ್ಮ ಪ್ರಯತ್ನ ನಲ್ಲಿ ತಿರುಗಿಸ್ಬೇಕಷ್ಟೇ. ವಿ ಹ್ಯಾವ್ ಟು ಎಂಡವರ್ ಇನ್ ಅವರ್ ಸ್ಪಿರಿಚುವಲ್ ಸಾಧನ. ದೆನ್ ಓನ್ಲಿ ವಿ ಫೀಲ್ ದ ಗ್ರೇಸ್, ಎಕ್ಸ್ಪೀರಿಯನ್ಸ್ ದ ಗ್ರೇಸ್. ಸೊ ವಿಥೌಟ್ ಅವರ್ ಎಫರ್ಟ್, grace is there, but you don't receive it. We don't feel it. We don't experience it. That's what he wrote. So, same thing. Lord says, Param Bhavam Avajanantaha. ನನ್ನ ನಿಜತತ್ವ ಏನು ಅಂತ ಜನಗಳಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ತೊಂದರೆ ಆಗ್ತಾ ಇರೋದು ಅಷ್ಟೇ. That's what he says ultimately. With this, I think, Sankalpa, we are closing today with the shlokas. Vasudeva Sutam Devam Kamsachanuramardhanam Devaki Paramanandam Krishnam Vande Jagadgurum Mukam Karoti Vachalam Pakvam Langhayate Girim Yat Krupatamaham Vande Paramanandamajavam Narayanam Namaskritya Naram Chaiva Narottanam Devi Saraswati Vyasam Tato Jayamudire.